ಕರ್ನಾಟಕ ಸಮಸ್ತ ಕನ್ನಡಿಗರೆಲ್ಲರಿಗೂ ಗೌರಿ ಗಣೇಶ ಉತ್ಸವದ ಶುಭಾಶಯಗಳು. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Grand Floor Soap, Hats and Curd, associate sponsor Skoda Slavia, digital streaming partner ZEE5. ಮದುವೆ ಅಂತಂದ್ರೇನೆ ಒಂದು ಸುಂದರವಾದಂತ ಕನಸು. ಆ ಕನಸಿನ ಮೂಲಕನೇ ಶುರು ಆಗೋದು ನಮ್ಮೆಲ್ಲರ ಹೊಸ ಅಧ್ಯಾಯದ ಕರೆ. ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಬೆಸೆಯುವಂತಹ ಪವಿತ್ರವಾದಂತಹ ಸೇತುವೆ. ಇವತ್ತು ಆ ಎಲ್ಲ ಸಂಭ್ರಮವನ್ನ ಜೋಡಿ ನಂಬರ್ 1 ಮದುವೆ ದಿಬ್ಬಣದಲ್ಲಿ ನಾವು ನೀವು ಎಲ್ಲರೂ ಆ ಖುಷಿಯಲ್ಲಿ ಭಾಗಿಯಾಗೋಣ. ಒಬ್ಬನೇ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನ್ಮಾನ. ಒಬ್ಬನೇ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ. ಏನೋ ಸ್ಟೈಲ್ ಆಗಿ ಬಿಡೋ ಅಂದ್ರೆ ಕಸ ತೆಗೆದು ಡಂಪ್ ಮಾಡ್ತಾರಲ್ಲ, ಹಂಗೆ ಡಂಪ್ ಮಾಡ್ಬಿಟ್ಟಲ್ಲ. ಸ್ಟೈಲ್ ಆಗಿ ಬಿಡ್ಬೇಕು ಕಣ. ಅಲ್ಲ ಒಂದ್ ನಿಮಿಷ ಏ, ಗಂಡು ಬಂದಿಲ್ದೇ ಇದ್ರೆ ಏನ್ರಿ ಅಡ್ಜಸ್ಟ್ ಮಾಡ್ಕೊಂಡು ಮದುವೆ ಮುಗಿಸ್ ಕಳಿಸ್ರಿ. ಅವ್ರು ಕೊಟ್ಟಿರೋ ದುಡ್ಗೆ ಈ ತರ ಚೌಲ್ಟ್ರಿ ಯಾಕ್ರೋ ಅರೇಂಜ್ಮೆಂಟ್ಸ್ ಮಾಡಿದಾರೆ. ಯಾವ್ದಾರು ಒಂದು ಪೆಂಡಲ್ ಹಾಕಿ ಡೆಕೋರೇಷನ್ ಮಾಡ್ಬೋದಾಗಿತ್ತಲ್ಲ. ಯಾವ್ಯಾವ್ದಕ್ಕೆ ಎಷ್ಟು ಬಿಲ್ ಹಾಕಿದ್ರು ತೋರ್ಸ್ರಪ್ಪ. ಬಿಲ್ ತೋರ್ಸ. ಕಾಪಿ ಟೀ 500. ಕಾಪಿ ಟೀಗೆ ಯಾವ 500 ರೂಪಾಯಿ ಹಾಕ್ತಾರೇನೋ. ನಮ್ಮ ಮಳೆ ಮುಳುಗಿಸ್ಬಿಡ್ತೀರ ಕಣೋ. ಇಲ್ಲಿ ಒಬ್ರ ಇಬ್ರೇನೋ ಸಾವಿರಾರು ಜನ ಬರ್ತಾರೆ. 500 ಜೊತೆಗೆ 2 0 ಸೇರ್ ಸಾಕ್ರು 50,000 ಅಂತ ಹಾಕ್ರು. ಬಾಳೆ ಎಲೆಗೆ 1,000. ನಿಮ್ಮಲೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ ತಾತ ಕೊಡ್ತಾನೇನೋ. ಬಾಳೆ ಗಿಡ ನೆಡ್ಬೇಕು, ಪಾತಿ ಮಾಡ್ಬೇಕು, ನೀರ್ ಹಾಕ್ಬೇಕು, ಬಾಳೆಗೆಲ್ಲ ಬೆಳಿಬೇಕು, ಎಲೆ ಕಟ್ಕೊಂಡ್ ಬರ್ಬೇಕು. ಎಷ್ಟೋ ಎಲೆಗಳು ಹರಿದೋಯ್ತವೆ, ಅವಕ್ಕೆಲ್ಲ ಎಷ್ಟು ಖರ್ಚಾಯ್ತದೆ? ಆ 2 0. 10,000. ಇದು ಬದುಕೋರ್ ಲಕ್ಷಣ. ನೋಡ್ ಕಲ್ತ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನ್ ನಡೀತಾ ಇದೆ ಇಲ್ಲಿ? ಇವತ್ತಿಲ್ಲಿ ಏನ್ ನಡೀತಾ ಇದೆ? ಏನ್ ನಡೀತಾ ಇದೆ ಗೊತ್ತಿಲ್ವಾ ನಿಮ್ಗೆ? ಮದ್ವೆ ನಡೀತಾ ಇದೆ. ಅಮ್ಮ, ಇಷ್ಟು ಬೇಗ ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ ಶ್ವೇತು. ನಾನ್ ಮದ್ವೆ ರೆಡಿನಮ್ಮ. ತಾಲಿ ಕಟ್ತೀನಿ. ಮದ್ವೆ ನಡೀತಾ ಇರೋದು ನಂದಲ್ಲ, ನಮ್ ಜೋಡಿಗಳ್ದು. ನೀವು ಬಂದು ತುಂಬಾ ಉಪಕಾರ ಮಾಡಿದ್ರಿ ಕಣ್ರ. ಹೋಗಿ ಕ್ಲೀನ್ ಆಗಿ ಲೆಕ್ಕಾಚಾರ ಹಾಕೊಳ್ಳಿ. ಆಯ್ತು, ನಾವು ಸೆಟಪ್ ಮಾಡೋಣ. ಯಾರ್ರೀ ನೀವು? ಅವ್ರು ಯಾರ್ರೀ? ಏನ್ರಿ ನಿಮ್ ಲೆಕ್ಕಾಚಾರ? ನಾನ್ ಯಾರು ಅಂತ ಕೇಳ್ದೆ ಅಲ್ವಾ ಶ್ವೇತು? ಹೇಳ್ತೀನಿ, ಕೇಳಿಸ್ಕೊ. ನಾನಿಲ್ಲ ಅಂದ್ರೆ ಇವತ್ತು ಮದ್ವೆನೇ ಆಗಲ್ಲ. ಇವತ್ತು ಮದ್ವೆ ನಡಿಬೇಕು ಅಂತಂದ್ರೆ ಅದು ನನ್ನಿಂದ ಮಾತ್ರ. ಅಂತ ಗನಂಧಾರಿ ಕೆಲಸ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀನ ಕೇಳಿಸ್ಕೊ ಶ್ವೇತು. ಯೌವನದಲ್ಲಿ ಬಳಲ್ತಿರುವಂತ ಬ್ಯಾಚುಲರ್ಸ್ಗೆ ಮ್ಯಾಚ್ ಆಗುವಂತ ಜೋಡಿನ ತೋರಿಸಿ ಅವರು ಎಲ್ಲಿ ಹೇಳ್ತಾರೋ ಅದೇ ಜಾಗದಲ್ಲಿ ಇಷ್ಟಪಡೋ ಹಾಗೆ ಅದ್ದೂರಿಯಾಗಿ ಮದುವೆ ಮಾಡಿಸಿ, ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಸಿ, ಕೈಗೆ ತಾಂಬೂಲ ಕೊಟ್ಟು ಕಳಿಸಿ, ಅಲ್ಲಿಂದ ಜೋಡಿನ ಡೈರೆಕ್ಟ್ ಆಗಿ ಹನಿಮೂನ್ಗೆ ಕಳಿಸಿ, ಅವ್ರು ಅಲ್ಲಿಂದ ಬರೋದ್ರೊಳಗೆ ಅವ್ರ ಮಗು ಡೆಲಿವರಿ ಹಾಸ್ಪಿಟಲ್ ಅರೇಂಜ್ ಮಾಡಿ, ಅಲ್ಲಿಂದ 9 ತಿಂಗಳು ನಾಮಕರಣ ಮಾಡಿ, ಆಮೇಲೆ ಸ್ಕೂಲಿಗೆ ಸೇರಿಸಿ, ಆ ಮಗುಗೆ ಎಜುಕೇಶನ್ ಕೊಡಿಸಿ, ಆ ಮಗು ಮದುವೆ ಆಗಿ ಆ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಮರಿ ಮಕ್ಕಳು ಎಲ್ಲಾರ್ಗೂ ಮದುವೆ ಮಾಡಿಸೋಷ್ಟ್ರಲ್ಲಿ ಸಾಕಾಗಿ ಹೋಯ್ತದೆ. ಆದ್ರೂ ಖುಷಿಯಾಗಿ ಕೆಲಸ ಮಾಡ್ತಿದ್ ಶ್ವೇತು. ಅದೇ ಈ ಕುರಿ A to Z ಸರ್ವಿಸ್. ಅಂದ್ರೆ ಮದ್ವೆ ಬ್ರೋಕರು ಅಂತ? ಬ್ರೋಕರ್ ಅಲ್ಲ ಶ್ವೇತು, ಹೈ-ಫೈ ಮ್ಯಾಚ್ ಮೇಕರ್. ಒಟ್ನಲ್ಲಿ ನಿಮ್ಮ ಸರ್ವಿಸ್ ನ ಇಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ? ಮತ್ತೆ ಸುಮ್ನೆ ನಾ ಶ್ವೇತು, ನಾನು ಒಂದ್ಸಲ ಕಮಿಟ್ ಆದ್ರೆ ನನ್ನ ಮಾತು ನಾನೇ ಕೇಳಲ್ಲ ಶ್ವೇತು. ಸರ್ವಿಸು ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ನಿಮ್ ಕಾಂಟ್ರಾಕ್ಟ್ ನ ನಾನು ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅದನ್ನ ಆಮೇಲೆ ಡಿಸೈಡ್ ಮಾಡೋಣಮ್ಮ. ಈಗ ಮದುವೆ ದಿಬ್ಬಣಕ್ಕೆ ನಮ್ಮ ಬೀಗರ್ನ ಫಸ್ಟ್ ಕರೆದು ಬಿಡೋಣ. ವಾಹ್, ಖಂಡಿತವಾಗ್ಲೂ ಕರೆಯೋಣ ಕುರಿ. ಇವರು ನಮ್ಮ ಜೋಡಿ ಸೆಟ್ನ ನಗು ಮುಖದ ಮೊನಾಲಿಸಾ,
ಸದಾ ಕನ್ನಡದ ಬಾವುಟವನ್ನ ಎದೆಲೆ ಹಾರಿಸ್ಕೊಂಡು ಬೆಳಗ್ಗೆ ಬಂದಿರೋದು ನಮ್ಮೂರು ನೆನಪಿರ್ಲಿ ನಿಮ್ಗೆ. ಅದೇ ಕನ್ನಡದ ಸೌಂದರ್ಯನ ಹಣೆಗೆ ಸಿಂಧೂರ ಕೆನ್ನೆಗೆ ಅರಿಶಿಣ ಮಾಡ್ಕೊಂಡ್ರು ಕನ್ನಡತಿ ನಮ್ಮಕ್ಕ ಮಾಳವಿ ಅಕ್ಕ. ಈ ಜೋಡಿಗಳಿಗೆಲ್ಲ ಕಿಲ್ಲಾಡಿ ಜೋಡಿ, ನಮ್ಮ ವೇದಿಕೆಯ ಭಲೆ ಜೋಡಿ, ನಮ್ಮ ಬೀಗರು. ಲೆಟ್ಸ್ ವೆಲ್ಕಮ್ ಲವ್ಲಿ ಸ್ಟಾರ್ ಪ್ರೇಮ್, ಫ್ಯಾಮಿಲಿ ಸ್ಟಾರ್ ಮಾಳವಿಕಾ ಮೇಡಮ್. ಗಂಡಿನ ಕಡೆಯವ್ರು ಬರ್ತಾ ಇದೀವಿ, ಏನ್ ವೆಲ್ಕಮ್ ಮಾಡಕ್ ಯಾರು ಇಲ್ಲ, ರೆಡ್ ಕಾರ್ಪೆಟ್ ಹಾಸೋರು ಯಾರು ಇಲ್ಲ. ನಿಮ್ದು ನೀವೇನ್ರಿ ಗಂಡಿನ ಕಡೆಯವರು ಅಂತ? ಹೆಣ್ಣಿನ ಕಡೆಯವರು ಗ್ರೇಟ್. ನೀವು ರೆಡ್ ಕಾರ್ಪೆಟ್ ಬಗ್ಗೆ ಮಾತಾಡ್ತಿರಲ್ಲ, ಮನೆಗೆ ಬಂದಾಗ ನೆಟ್ಕೊಂಡು ಕಾಫಿ ಟೀ ಕೊಡ್ಲಿಲ್ಲ ನೀವು. ಗಂಡಿನ ಕಡೆಯವರು ನಮ್ಮ ಮನೆಗ್ ಬಂದಾಗ ಏನ್ ನಡೀತು ಅನ್ನೋ ವಿಚಾರ ಎಲ್ಲ ಇಲ್ಲಿ ಬೇಕಿಲ್ಲ. ಇಲ್ಲಿ ಮದುವೆ ಮಂಟಪಕ್ಕೆ ಬಂದಿದೀವಲ್ವಾ, ಮದುವೆ ಮಂಟಪದಲ್ಲಿ ಅರೇಂಜ್ಮೆಂಟ್ಸ್ ನೆಟ್ಟಿಗಿದ್ಯಾ, ಏನಾದ್ರು ನೋಡ್ಕೊಂಡಿದೀರಾ ನೀವು? ಮದುವೆ ಮಂಟಪದ ಅರೇಂಜ್ಮೆಂಟ್ಸ್ ಬಿಡಿ. ಹೆಣ್ ಕಡೆಯವ್ರಿಗೆ ಏನ್ರಿ ಹಾಕಿದ್ರಾ? 2 ಎಳೆ ಚೈನ್ ಕೊಡ್ತೀನಿ ಅಂದ್ರಿ, ಒಂದ್ ದಾರನೂ ಕೊಟ್ಟಿಲ್ಲ ನೀವು. ಸಮಾಧಾನ ಅಕ್ಕ, ಸಮಾಧಾನ. ಇವ್ನ್ ಬೇರೆ ಬಂದ. ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಸಮಾಧಾನ. ಒಂದ್ ಸೆಕೆಂಡ್ ನನ್ನ ಮಾತು ಕೇಳಿ. ಬನ್ನಿ, ಇಲ್ಲಿ ಬನ್ನಿ. ಇದಕ್ಕೇನ್ ಕಂಪಿ ಇಲ್ಲ ಅವನು. ಇದಕ್ಕೂ ಗಂಡ್ಮನೆಯವ್ರ ಕರ್ಕೊಂಡು ಹೋಗೋ ನೀನು. ಅಯ್ಯ ಸಾಕ್ ಸುಮ್ನಿರ್ರಿ. ನೋಡಿಲ್ವಾ ನಿಮ್ ಅರೇಂಜ್ಮೆಂಟ್? ಬಂದ್ಬಿಟ್ರು ಹೆಣ್ಣಿನ ಕಡೆಯವ್ರಂತೆ. ಅಲ್ಲ, ಈ ಬೀಗ್ರೆ ಈ ತರ ಗಲಾಟೆ ಮಾಡ್ಕೊಂಡ್ ಬಂದ್ರೆ ಮದ್ವೆ ಸಂಭ್ರಮನ ಹೇಗ್ ಮಾಡೋದು ಹೇಳಿ? ಇಲ್ಲ, ಗಲಾಟೆ ಮಾಡೋದಲ್ಲ ಬೇಬಿ. ಹೆಣ್ ಕಡೆಯವ್ರನ್ನ ಅಷ್ಟು ಕಡೆಗಣಿಸ್ತಾರಲ್ಲ, ಇಲ್ಲಿ ಹೆಣ್ ಕಡೆಯವ್ರ ಹೆಚ್ಚ ಗಂಡ ಕಡೆಯವ್ರ ಹೆಚ್ಚ ಅನ್ಬಿಟ್ಟು ಒಂದು ವಾದ ವಿವಾದ. ಹೆಣ್ಣಿನ ಕಡೆನೂ ಹೆಚ್ಚಲ್ಲ, ಗಂಡಿನ ಕಡೆನೂ ಹೆಚ್ಚಲ್ಲ, ಇಬ್ರು ಸಮಾನರು. ಈ ಬೀಗ್ರ ಜಗಳವನ್ನೆಲ್ಲ ಬಿಟ್ಟು ನಾವು ವಿಘ್ನ ವಿನಾಯಕನ ಪೂಜೆ ಮಾಡೋಣ ಅಲ್ವಾ? ಪ್ರತಿಯೊಂದು ಶುಭ ಕಾರ್ಯ ಸಾಂಗವಾಗಿ ನಡಿಬೇಕು ಅಂತಂತಂದ್ರೆ ವಿಘ್ನ ವಿನಾಯಕನ ಆಶೀರ್ವಾದ ನಮ್ಮೆಲ್ಲರಿಗೂ ಬೇಕು. ನಾವೆಲ್ಲರೂ ಆ ವಿನಾಯಕನ ಆಶೀರ್ವಾದವನ್ನ ತಗೊಳ್ಳೋಣ. ಹಾಗೆ ನಮ್ಮ ಜೋಡಿಗಳನ್ನ ಕೂಡ ನಾನು ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬನ್ನಿ, ಎಲ್ಲರೂ ಬನ್ನಿ ಎಲ್ಲ. ಗಣೇಶನ ಆಶೀರ್ವಾದ ತಗೊಂಡಾಯ್ತು. ಕಾರ್ಯಕ್ರಮನ ಈಗ ಶುರು ಮಾಡೋಣ. ಇವತ್ತು ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಮದುವೆ ದಿಬ್ಬಣ ನಡೀತಾ ಇದೆ. ಜೋಡಿಗಳ ಮದುವೆಯ ದಾಂಪತ್ಯವನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಸಂಚಿಕೆ ಬಗ್ಗೆ ನಮ್ಮ ಬೀಗರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮಾಳ್ವಿಕಮ್ಮ, ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಗಂಡನಿಗೆ 60ನೇ ವಯಸ್ಸು ಬಂದಾಗ ಈ ಷಷ್ಠಿ ಹಬ್ಬದ ಪೂರ್ತಿ ಅಂತ ಮಾಡ್ತಾರೆ. ಅವತ್ತಿನ ದಿವಸ ಹಿಂದೆ ನಡೆದಂತಹ ಮದುವೆ ಎಲ್ಲ ಘಟನೆಗಳನ್ನ ಒಂದ್ಸರ್ತಿ ಮೆಲುಕು ಹಾಕೊಳ್ಳೋಕೆ ಅವಕಾಶ ಸಿಗುತ್ತೆ. ಅದರ ಜೊತೆಗೆ ನಮ್ಮ ಬಾಂಧವ್ಯ ಹಾಗೇ ಇದೆ ಅಂತ ತಮಗ್ ತಾವೇ ಒಂದು ರೀತಿಯ ಸಂಕಲ್ಪ ಮಾಡಿಕೊಂಡು ಅದನ್ನ ಸಿದ್ಧಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಆಗುತ್ತೆ. ಎಷ್ಟೋ ಸರ್ತಿ ಮದುವೆಗಳಲ್ಲಿ ಅದೊಂಥರ ಒಂದು ಕನಸಿನ ತರ ಬಂದು ಹೊಟ್ಟೋಗಿರುತ್ತೆ. ಆ ಮದುವೆ ಕ್ಷಣಗಳನ್ನ ಮೆಲುಕು ಹಾಕೋದಿದೆಯಲ್ಲ, ಅದು ಬಹಳ ಅದ್ಭುತವಾದ ವಿಷಯ. ಇವರೆಲ್ರಿಗೂ ಅನಿಸ್ತಾ ಇರಬಹುದು ಹೇಗಿತ್ತು ಅವತ್ತಿನ ದಿನ, ಅದನ್ನ ಒಂದ್ಸರ್ತಿ ನಾವು ಮತ್ತೊಮ್ಮೆ ಮರುಕಳಿಸಿ ಅದನ್ನ ಮತ್ತೆ ಜೀವಿಸೋಣ ಅಂತ ಅನ್ಸಿರ್ಬಹುದು. ಅದಕ್ಕೊಂದು ಸುಂದರವಾದ ವೇದಿಕೆ ಇವತ್ತು ಸಿದ್ಧ ಆಗಿದೆ ಅಂತ ಅನ್ಕೋತೀನಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ. ಇದನ್ನ ಹೇಳಿದ್ ನೆನಪಿದೆಯೋ ಇಲ್ವೋ, ಇವತ್ತೆಲ್ಲರೂ ಖಂಡಿತ ಮನಸ್ನಾರೆ ಹೇಳಲಿ ಅಂತ ಹೇಳ್ಕೊ. ಗಣೇಶನ ಆಶೀರ್ವಾದ ಸಿಕ್ಕಾಯ್ತು. ನಮ್ಮ ಬೀಗ್ರು ಗ್ರೀನ್ ಸಿಗ್ನಲ್ ನ ಕೊಟ್ಟಾಯ್ತು. ಎಲ್ಲಾ ಜೋಡಿಗಳಿಗೂ ಶುಭವಾಗ್ಲಿ ಅಂತ ಹೇಳಿ ಶುರು ಮಾಡೋಣ. ಜೋಡಿ ನಂಬರ್ 1 ಮದುವೆ ದಿಬ್ಬಣ. Twinkle, twinkle, little star. See Ganesha superstar. Twinkle, twinkle, little star. See Ganesha superstar. Thank you so much, everyone. Thank you. Please take your seats. Thank you. ಮದುವೆ ಅಂತಂದ್ಮೇಲೆ ಬಂಧು ಬಳಗ ನೆಂಟ್ರಿಷ್ಟ್ರು ಬಂದು ಸಂಭ್ರಮ ಹೆಚ್ಚೋದು ವಾಡಿಕೆ. ಹೌದು. ಇವತ್ತಿನ ನಮ್ಮ ಮದುವೆ ದಿಬ್ಬಣ ಸಂಚಿಕೆಗೆ ನಮ್ಮ ಜೋಡಿಗಳನ್ನೆಲ್ಲ ಆಶೀರ್ವದಿಸಿ ಅದರ ಸಂಭ್ರಮವನ್ನ ದುಪ್ಪಟ್ಟು ಮಾಡೋದಕ್ಕೆ ವಿಶೇಷ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಅವರ ಶ್ರೀಮತಿ ಯಮುನಾ ಮೇಡಮ್. ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ. ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಯಮುನಾ ಮೇಡಮ್ಗೆ ಬರಲಿ ಜೋರಾದ ಚಪ್ಪಾಳೆ.
ಸರ್, ಇವತ್ತು ನಮ್ಮ ಜೋಡಿ ನಂಬರ್ 1 ವೇದಿಕೆನಲ್ಲಿ ಮದುವೆ ದಿಬ್ಬಣ ನಡೀತದೆ. ಇವತ್ತು ನೀವು ವಿಶೇಷ ಅತಿಥಿಗಳಾಗಿ ದಂಪತಿ ಬಂದಿದ್ದೀರಾ. ಹೇಗನ್ನಿಸ್ತಾ ಇದೆ ನಿಮ್ಗೆ? ಖುಷಿ ಆಗುತ್ತೆ. ಒಟ್ಟಿಗೆ ಇಷ್ಟು ಮದುವೆನ ನೋಡೋ ಸೌಭಾಗ್ಯ ನಮಗೆ ಒಂದೇ ವೇದಿಕೆಯಲ್ಲಿ. ಓಕೆ, ಯಮುನಾ ಅವರೇ ನೀವು ಹೇಳಿ, ಹೇಗನ್ನಿಸ್ತದೆ? ತುಂಬಾ ಖುಷಿ ಇದೆ ಮೇಡಮ್. ಶ್ರಾವಣ ಮಾಸ ಅಂದ್ರೇನೆ ಹಬ್ಬದ ಸಂಭ್ರಮ ಅಲ್ವಾ? ಇದು ಒಂಥರ ಹಬ್ಬ, ಖುಷಿ. ವೆರಿ ನೈಸ್. ನಿಮ್ಮ ಪ್ರಕಾರ ಜೋಡಿ ಅಂತಂದ್ರೆ ಹೇಗಿರ್ಬೇಕು ಸರ್? ನಮ್ಮ ಹಾಗೆ. ಸರ್, ಈಗ ನೀವು ಎಲ್ಲಾ ತರ ಸಾಂಗ್ಸ್ ಬರ್ದಿದ್ದೀರಾ ಸರ್. ರೊಮ್ಯಾಂಟಿಕ್ ಸಾಂಗ್ಸ್ ಬರ್ದಿದ್ದೀರಾ, ಫನ್ ಬರ್ದಿದ್ದೀರಾ, ಅಪ್ಪಂಗ್ ಬರ್ದಿದ್ದೀರಾ, ಅಮ್ಮಂಗ್ ಬರ್ದಿದ್ದೀರಾ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ಇದಕ್ಕೆ ಯಾರು ಸ್ಫೂರ್ತಿ ಸರ್? ಇದು ಮಳೆ ಬಿಲ್ಲು, ಇದು ಮಳೆ ಮೋಡ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ಸರ್, ಎಷ್ಟೋ ಜನ ಪ್ರೇಮಿಗಳಿಗೆ ಸ್ಫೂರ್ತಿ. ಇವ್ರು ಹಾಡು ಕೇಳ್ತಿದ್ರೆ ಹಾಗೆ ಎಲ್ಲಾರು ಕರಗ್ಗ ಬಿಡ್ತಾರೆ. ಹಾಗೆ ಈಗ ನಿಮ್ಮ ಸ್ಫೂರ್ತಿ ಇಲ್ಲೇ ಇದಾರಲ್ವ ಸರ್? ಈಗ ನೀವು ಬರ್ದಿರುವಂತ ಒಂದು ಹಾಡಿನ ಮೂಲಕ ಯಮುನಾ ಮೇಡಮ್ಗೆ ನೀವು ನಮ್ಮ ವೇದಿಕೆ ಮೇಲೆ ಪ್ರಪೋಸ್ ಮಾಡ್ಬೇಕು. ಇದು ನಮ್ಮ ಆಸೆ ಅಷ್ಟೇ ಅಲ್ಲಪ್ಪ, ನಮ್ಮೆಲ್ಲ ವೀಕ್ಷಕರ ಆಸೆ, ನಮ್ಮ ಕಂಟೆಸ್ಟೆಂಟ್ಸ್ ಆಸೆ, ನಮ್ಮ ಬೀಗರ ಆಸೆ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಘಮ್ಮಂತಿ ಓ ಸೇವಂತಿ, ಸಹನಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳು ದೊರೆಸಾನಿ ಸಹಧರ್ಮಿ. ಈ ಮುದ್ದಾದ ಜೋಡಿಗೆ ನಮ್ಮ ವೇದಿಕೆ ಪರವಾಗಿ ನಾನ್ ದೃಷ್ಟಿ ತೆಗಿತೀನಿ. ಸೂಪರ್. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಿಮ್ಮ ಆಸನ ಅಲ್ಲಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಗ್ಸೋದಷ್ಟೇ ನನ್ನ ಕೆಲಸ ಅನ್ನುವಂತ ಸುಲ್ತಾನಪುರದ ಹುಲಿಯವರು, ಇವ್ರ ಮುಂದೆ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್ಗಳು ಬಂದ್ರು. ಇವರೇ ನನ್ನ ಸರ್ವಸ್ವ ಅನ್ನುವಂತ ಆನೆಸ್ಟ್ ವೈಫ್ ಇವರು. ಸೊ ಲೆಟ್ಸ್ ವೆಲ್ಕಮ್ ಸುಲ್ತಾನಪುರದ ಹುಲಿ ಸದಾನಂದ ಹಾಗೂ ಅವರ ಶ್ರೀಮತಿ ನೇತ್ರಾವತಿ. ಬಾರೆ 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 ಕಲ್ಯಾಣ ಮಂಟಪಕ್ಕೆ ಬಾ. ಸದಾ ಸರ್, ಏನ್ ಡ್ಯಾನ್ಸ್ ಮಾಡ್ದವ್? ಹೌದು ಸರ್. ಸಖತ್ತಾಗಿ ಪ್ರಾಕ್ಟೀಸ್ ಮಾಡಿದ್ಯಾ? ಎಲ್ಲ ನಿಮ್ ಟ್ರೈನಿಂಗು ನಾನು ಹೇಳ್ಕೊಟ್ಟಿದ್ ಮಾಡ್ದ. ಹೋದ್ ಸಲ ಚೆನ್ನಾಗಿ ಮಾಡಿದ್ದಲ್ಲ, ಅದು ನಾನು ಹೇಳ್ಕೊಟ್ಟಿದ್ದು. ಈ ಸಲ ಹೇಳ್ಕೊಟ್ಟೆನೋ? ಹಿಂಗ್ ಅನ್ನಕ್ ನಿನ್ಗೆ ಇಷ್ಟು ದೊಡ್ಡ ಲೈಟಿಂಗ್ಸ್ ಸ್ಟೇಜ್ ಎಲ್ಲ ಬೇಕಾಗಿತ್ತೇನೋ? ಓಕೆ, ಸದಾ ಹಾಗೂ ನೇತ್ರ ಅವರೇ, ಮದುವೆ ದಿಬ್ಬಣದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ನೀವು ಪರ್ಫಾರ್ಮ್ ಮಾಡಿದ್ದು ಎಷ್ಟು ಖುಷಿ ಆಯ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು ಮೇಡಮ್. ಪದೇ ಪದೇ ನನ್ನ ಸ್ವಂತ ಹೆಂಡತಿ ಜೊತೆಗೆ ಡ್ಯಾನ್ಸ್ ಮಾಡೋದೇ ಒಂದು ಖುಷಿ. ಇನ್ಯಾರ ಜೊತೆ ಮಾಡ್ಬೇಕಿತ್ತಪ್ಪ ನೀನು? ಬೇರೆಯವ್ರ ಹೆಂಡತಿ ಜೊತೆಗೆ ಮಾಡಿದ್ದೀನಿ ಸರ್ ಪರ್ಫಾರ್ಮೆನ್ಸ್. ಅದನ್ನ ಮೈಕಲ್ಲಿ ಹೇಳ್ತಾರೇನೋ? ಮೈಕ್ ನೀ ಕಡೆ ಇಟ್ಬಿಟ್ಟು ಹೇಳ್ಬೇಕದ್ನ. ಎಲ್ಲಿಟ್ಕೋತೀಯ ಮೈಕು? ಹಿಂದಕ್ಕೆಲ್ಲ ಓಕೆ ಸದಾ ಅವರೇ, ನಿಮ್ಮ ಮದುವೆ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಮ್ಯಾರೇಜ್ ವಿಟಿ ಇದೆ, ನೋಡ್ಕೊಂಡು ಬರೋಣ ಅಲ್ಲ? ವಿಟಿ ಪ್ಲೀಸ್. ನಮ್ಮ ಹುಡುಗಿನ ಅಂದ್ರೆ ನೇತ್ರಾವತಿನ ನೋಡಿದ್ದು ಅವಳು ಸಣ್ಣವಳಿದ್ದಾಗ ನಾನು ನೋಡಿದೆ. ಇವ್ರ ಅಮ್ಮ ನಮಗೆ ಅಕ್ಕ ಆಗ್ತಾರ. ಇವಳಿಗೆ ಜಾಸ್ತಿ ಕಾಡಿಸ್ತಿದ್ದೆ ನಾನು. ಭಾಳ ಪುಟ್ಟ ಹುಡುಗಿ, ಮುದ್ದಾಗಿದ್ಲು.
ಆಮೇಲೆ ಅವಾಗೆಲ್ಲ ಬೋರ್ ಇದ್ವು, ಚಿಕ್ಕ ಬಿಂದಿಗೆ ಇಟ್ಕೊಂಡು ಇವಳು ನಲ್ಲಿಗೆ ನೀರು ತಗೊಳಕ್ ಬರೋದು. ಅಯ್ಯಯ್ಯಯ್ಯ ಜಳಕ ಮಾಡಿ ಎಷ್ಟು ವರ್ಷ ಆತಾನ, ಮುಖ ತೊಳೆದು ಎಷ್ಟು ವರ್ಷ ಆತಾನ, ಮುಖ ನೋಡ್ ನಿಂದು ಹಂಗ ಸುಮ್ನೆ ರೇಗ್ಸೋದು. ಇಬ್ರು ದೊಡ್ಡವರಾಗಿ ಅದು ಪ್ರೀತಿಗೆ ತಿರ್ಕೊಂತು. ನಮ್ದೆಲ್ಲ ನಿಜವಾಗ್ಲೂ ಹೇಳ್ತೀನಿ ಬಹಳ ಪವಿತ್ರವಾದ ಪ್ರೀತಿ. ಲವ್ ಮಾಡ್ಬೇಕು ಅಂತ ಲವ್ ಮಾಡಿದವರಲ್ಲ, ನಾವು ಮದುವೆ ಆಗ್ಬೇಕಂತ ಲವ್ ಮಾಡಿದವರು. ಆಮೇಲೆ ಗೊತ್ತಾಗಿ ಒಂದಿಷ್ಟು ವರ್ಷ ಬ್ರೇಕಪ್ ಆಗಿ ನಾನು ಅದೇ ಛಲದ ಮೇಲೆ ಈ ಕಡೆ ಬಂದ್ಬಿಟ್ಟೆ. ನಾವ್ ಎಷ್ಟು ಜಗಳ ಮಾಡಿದ್ರು ಮತ್ ದಸರಾದಾಗ ಕೂಡ್ತಿದ್ವಿ. ನಾನು ಹೆಂಗ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ, ನನ್ಗೆ ಸುಮಾರು ಸರಿ ತೋರ್ಸಾಳ ಅದನ್ನ. ಅವ್ರು ಮಾತಾಡ್ತಿದ್ದಿಲ್ಲ ರೀ, ಬರೀ ನನ್ನ ನೋಡಿ ಹೆಂಗ್ ಮಾಡೋರು. ನಾ ಇವ್ ಯಾಕೆ ಹಿಂಗ್ ಮಾಡ್ತಾನ, ಇವಂಗ ಏನ್ ಯಾರನ್ನ ಹಿಂಗ್ ಮಾಡ್ತಾನ ಅಂತಿದ್ದೆ. ಬರೀ ನಾನು ನೋಡ್ಗಳೇ ಹಿಂಗ್ ಮಾಡೋರು. ಇಲ್ಕಂದ್ರ ಅವ್ರ ಅಲ್ಲದಾರ ಅಂದ್ರ ಕೆಮ್ಮೋರು, ಅದ್ ನಂಗೆ ಸಿಗ್ನಲ್ ಅದು ಹಿಂಗ್ ಮಾಡ್ತಿದ್ರು ಅವ್ರು. ಒಂದು ಹುಡುಗ ಪ್ರಾಮಾಣಿಕವಾಗಿ ಒಂದು ಹುಡುಗಿನ ಪ್ರೀತಿ ಮಾಡ್ತಾನಂದರೆ ಅವತ್ತೇ ಅವರಿಬ್ಬರು ಮದುವೆ ಆದಂಗೆ. ಹಾಗಾಗಿ ನಾವು ಅವತ್ತೇ ಮದುವೆ ಆಗಿ ಈಗ 2 ವರ್ಷದಿಂದ ನಾವು ಎಲ್ರಿಗೂ ಗೊತ್ತಾಗಿರೋ ಥರ ಅಧಿಕೃತವಾಗಿ ಮದುವೆ ಆಗಿ ಒಳ್ಳೆ ಜೀವನ ಅಂತೂ ನಾವು ಮಾಡ್ತೀವಿ. ಪಾಪು ಹುಟ್ಟಿದ ಗುಟ್ಲೇನು ಮಮ್ಮಿ ಜಲ್ದಿ ಬರಲಿಲ್ಲ ನನ್ನ ಪಾಪು ನೋಡಕ್ಕೆ. 1-2 ದಿನ ಆದ್ಮೇಲೆ ಬಂದರು. ಈಗ ಎಲ್ಲಾನು ಇದು ಮಾಡಿ ಚಲೋ ಅದಾರಿ ಮೊಮ್ಮಗಳ ಜೋಡಿ. ನನ್ನ ಹೆಂಡತಿ ಅಪ್ಪ ಅಮ್ಮನಿಗೆ ಮತ್ತು ಅವ್ರ ಅಣ್ಣಂದರಿಗೆ ನಿಮ್ಗೆ ನನ್ನಿಂದ ಭಾಳ ತಪ್ಪಾಗೈತಿ, ದಯವಿಟ್ಟು ನನ್ನ ಕ್ಷಮಿಸ್ರಿ ಅಂತ ಕೇಳ್ಕೊತೀನಿ. ಅದಕ್ಕೆ ನೌಕರಿದವರು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರಲ್ಲ ಅದ್ರ ಡಬಲ್ ತ್ರಿಬಲ್ಲು ನಿಮ್ಮ ಮಗಳು ನೋಡ್ಕೋತೀನಿ. ಆ ಚಿಂತೆ ನಿಮ್ಗೇನು ಬೇಡ ಅಂತ ಕೇಳ್ಕೊತೇನೆ ಅಷ್ಟೇ. ಬದುಕಿನ ಚಿತ್ರ ನೋಡ್ತಿರ್ಬೇಕಾದ್ರೆ ನೇತ್ರ ತುಂಬಾ ಭಾವುಕರಾಗಿ ನಿಂತಿದ್ದಾರೆ. ಏನಾಯ್ತು ನೇತ್ರ? ನಾನು ಇವ್ರು ಮದುವೆ ಮಾಡ್ಕೊಳೋದು ನಮ್ಮ ಮಮ್ಮಿ ಪಪ್ಪಾಗೆ ಇಷ್ಟ ಆಯ್ತಿದ್ದಿಲ್ಲ ರೀ ಮೇಡಮ್. ಬೇಡ ಬೇಡ ಅಂತ ಭಾಳ ಇದು ಮಾಡಿದ್ರು. ಮದ್ವೆಗೆ ಬಂದಿದ್ರು ಖರೆ, ಬಟ್ ಒಟ್ಟೆ ನಮ್ಮ ಖುಷಿ ಇದ್ದಿದ್ದಿಲ್ಲ ರೀ. ಎಲ್ಲರೂ ಬರೋರು ತಪ್ಕೊಂಡೋರು ಅಳೋರು, ಎಲ್ಲರೂ ಬರೋರು ತಪ್ಕೊಂಡೋರು. ಮದ್ವೆ ಅನ್ನೋದಂದ್ರೆ ಒಂಥರ ಅವತ್ತು ಯಾರೋ ತೀರ್ಕೊಂಡಾರ ಆ ಭಾವನೆ ಬಂದ್ಬಿಟ್ಟಿತ್ರಿ ನನಗೆ. ಮದ್ವೆ ಮುಗಿದು ಅವರೆಲ್ಲ ಹೋಗೋ ಮಟನು ಒಟ್ಟ ನಕ್ಕಿಲ್ರಿ. ನಾನು ಬರೇ ಸಿಟ್ಟು ಎಲ್ಲಾರ್ಗೂ. ನಮ್ಮ ಡ್ಯಾಡಿನೂ ಬಂದ್ರೆ ಒಟ್ಟನು ಚಂದಾಗನ ಮಾತಾಡಿದ್ದಿಲ್ರಿ. ಅಂದ್ರೆ ಒಂದು ಆಸೆ ಐತ್ರಿ ನನಗೂ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು, ಎಲ್ಲಾರ ಜೋಡಿ ಮುಂದೆ ನಕ್ಕೊಂತ ಚಲೋತಂಗೆ ಮಾಡ್ಕೋಬೇಕಂತ. ಬಟ್ ಯಾರೋ ಸತ್ತಾರಲ್ಲೇ ಆ ಫೀಲ್ ಬಂದ್ಬಿಡ್ತೀರಿ ಮದ್ವೆದಾಗ ನನಗೆ. ಅದನ್ನೆಲ್ಲ ನೋಡಿ ನೆನೆಸ್ಕೊಂಡು ಅವಳು. ಹೇಳಿ ಸದಾ, ನಿಮ್ಮ ಮದುವೆಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು? ತುಂಬ ಅರ್ಜೆಂಟಲ್ಲಿ ಮದುವೆ ಆಯಿತು. ಅದಕ್ಕೆಲ್ಲ ಕಾರಣ ಲಕ್ಷ್ಮೀ ವೇದಮೂರ್ತಿ ಮೇಡಮ್ ಅಂತ. ಅವ್ರು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಎಲ್ಲ ಶಾಸ್ತ್ರನೂ ಮೇಡಮ್ ಫೋನಲ್ಲೇ ಅವ್ರ ಮನೆಯಲ್ಲೇ ಮಾಡಿ ನಮ್ಮನ್ನೆಲ್ಲ ಅವತ್ತು ಅಲ್ಲೇ ಮಲಗಿಸ್ಕೊಂಡು, ನನಗೆ ಮದುವೆಯಲ್ಲಿ ಬಟ್ಟೆನೂ ಇರಲಿಲ್ಲ ಸರ್. ಅವರು ವೇದಮೂರ್ತಿ ಸರ್ ಬಟ್ಟೆ, ಅವ್ರ ಮದುವೆಯಲ್ಲಿ ಯೂಸ್ ಮಾಡಿರೋ ಬಟ್ಟೆ, ಒಂದು ಸೇರು ಇರಲಿಲ್ಲ. ಇವಳನ್ನ ಅವತ್ತು ಆ ಸೇರು ಒಳಗಡೆ ಮನೆ ತುಂಬಿಸ್ಕೊಳ್ಳೋಕ್ಕೆ. ಆಮೇಲೆ ಆರತಿ ಸೆಟ್ ಇರಲಿಲ್ಲ, ಎಲ್ಲ ಅವರೇ ಮಾಡಿ ಮದುವೆಯಲ್ಲಿ ಮೊಸರನ್ನ ಮತ್ತು ಟೊಮೊಟೊ ಬಾತು ಮಾಡಿಸಿ ಆಮೇಲೆ ಬಂದರು ಮನೆಯವರು. ಬರೋದು ಇವ್ರು ತಪ್ಕೊಳ್ಳೋದು ಅಳೋದು, ಬರೋದು ಇವ್ರು ತಪ್ಕೊಳ್ಳೋದು ಅಳೋದು. ಹಂಗ ಈಗ ತುಂಬ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀವಿ. ಇವಾಗ ಒಪ್ಕೊಂಡಿದ್ದಾರೆ ಮೇಡಮ್. ಸದಾ ಅವರೇ, ನೀವು ಮದುವೆನಲ್ಲಿ ಅನ್ಕೊಂಡಿರ್ತೀವಿ ನಾವು ಅದ್ ಮಾಡಬೇಕು ಇದು ಮಾಡಬೇಕು ಅಂತಲ್ಲ. ನಿಮ್ಮ ಮದುವೆನಲ್ಲಿ ನಾನೊಂದು ವಿಷಯನ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನೋದಾದ್ರೆ ಅದು ಏನು? ನಮ್ಮ ಮನೆಯವ್ರು ಯಾರೂ ಇರಲಿಲ್ಲ. ಮುಖ್ಯವಾಗಿ ನನ್ನ ತಾಯಿ ಒಂದು 85 ವರ್ಷ ಆಗಿದೆ, ಅವ್ರನ್ನ ಮಿಸ್ ಮಾಡ್ಕೊಂಡೆ. ಆಮೇಲೆ ಊಟ ಮೇಡಮ್ ಏನೇನೋ ಅನ್ಕೊಂಡಿದ್ವಿ, ಹಂಗೆ ಊಟ ಮಾಡಿಸ್ಬೇಕು, ಹಿಂಗೆ ಊಟ ಮಾಡಿಸ್ಬೇಕು. ದೊಡ್ಡ ಶ್ರೀಮಂತರ ಏನಲ್ಲ, ಊಟ ಮಾಡ್ಸಕ್ಕೆ ಏನು ಬಡ್ತಾನೆ ಇಲ್ಲ. ಕನ್ಸಿರುತ್ತಲ್ವಾ ಮದುವೆ ಊಟ? ಒಂದು ಖುಷಿ ಇದೆ ಶ್ವೇತಾ ಮೇಡಮ್, ಇಷ್ಟು ದೊಡ್ಡ ಗಣ್ಯ ವ್ಯಕ್ತಿಗಳ ಮುಖಾಂತರ ಇಡೀ ಕರ್ನಾಟಕದ ಜನದ ಮುಖಾಂತರ ಮದುವೆ ಆಗ್ತಾ ಇದೆಯಲ್ಲ, ಜೀವನ ಸಾರ್ಥಕ ಮೇಡಮ್. ಸೋ ಸ್ವೀಟ್. ನಿಜವಾಗ್ಲೂ ಸದಾ ಅವರು ಇನ್ನು ಟೊಮೆಟೊ ಬಾತು ಮತ್ತೆ ಮೊಸರನ್ನದಲ್ಲಿ ಮದುವೆ ಊಟ ಮುಗ್ದೋಗ್ಬಿಟ್ಟಿತ್ತು. ಆದ್ರೆ ಇವತ್ತು ನಮ್ಮ ಜೀ ಕುಟುಂಬದಲ್ಲಿ ಈ ಜೋಡಿಗಳೆಲ್ಲರೂ ಬಾಳೆ ಎಲೆ ಮದುವೆ ಊಟನ ನಾವು ಅರೇಂಜ್ ಮಾಡಿದೀವಿ. ಖುಷಿ ಆಯ್ತಾ ನಿಮ್ಗೆ? ಖಂಡಿತ ಮೇಡಮ್, ಖಂಡಿತ. ಜೊತೆಗೆ ನಿಮ್ಮ ತಾಯಿ ನಿಮ್ಮ ಮದುವೆನ ಮಿಸ್ ಮಾಡ್ಕೊಂಡ್ರು ಅಂತ ಹೇಳಿದ್ರು ಪಾರ್ವತವ್ವ ಅವರು. ಹಾಗೆ ನೇತ್ರ ಅವ್ರ ಅಕ್ಕ ಅವರು ಬಂದಿದ್ದಾರೆ. ನಿಮ್ಮ ಫ್ರೆಂಡ್ ಶಶಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಓಕೆ, ಸೊ ಇವರೆಲ್ಲರ ಸಮ್ಮುಖದಲ್ಲಿ ಇವರು ಮದ್ವೆನ ಇನ್ನೊಂದ್ಸಲ ನಾವೆಲ್ಲರೂ ನೋಡಿ ಕಣ್ ತುಂಬಿಕೊಳ್ಳೋಣ ಅಲ್ವಾ? ಸೆಟಪ್ ಬರ್ಲಿ ಪ್ಲೀಸ್.
केतुषसामेत्यग्रे भागं देवेभ्यो विददाध्यायं चन्द्रमास्तिरसि दीर्घमायुः सुमङ्गलीर्यं वधूरिमागं समेतपक्षतां सौभाग्यमस्यै तत्रायादास्तं विपरीतना ಸಭೆಗೆ ಮಾಂಗಲ್ಯನ ತೋರಿಸಿ ಎಲ್ರಿಗೂ. ಎಲ್ರಿಗೂ ಅಕ್ಷರ ಬಂದಿದ್ಯಾ? ಮಂಗಳಧಾರಣೆ ಆಗ್ಬೋದು. ಮಾಂಗಲ್ಯಂ ತಂತುನ ನೇಗ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಸದಹೇ ತ್ವಂದೀಪ ಶರದಾಕ್ಷತಂ ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತೋಷ್ಟು ಜನಗೃಹಂತು ಸುಮುಹೂರ್ತೋಷ್ಟು. ಈಗ ಇನ್ನೇನ್ ನಡೀತು ಹೇಳಿ? ಮದುವೆ. ಯಾರ್ದು ಮದ್ವೆ? ಸದಾನಂದಂದ. ಹೌದಾ? ನೀನ್ ನೋಡಿರ್ಲಿಲ್ವಂತೆ ಮದ್ವೆ? ನಾನ್ ನೋಡಿದ್ದೆ ಧಾರವಾಡದಾಗ್ರಿ. ಅವ್ರು ಅವಸರಲೆ ಬಂದ್ರ ಮಾಡ್ಕೊಂಡು ಬಂದ್ ಹಿಂದಗಡೆ ಹೇಳಿದ್ರ ನನಗ ಅವಾಗ ಹೇಳಿದ್ ಖುಷಿ ಪಟ್ಟೆ. ಏನ್ ಆಶೀರ್ವಾದ ಮಾಡ್ತೀರಾ ಅವ್ರಿಗೆ? ಅವ್ರಿಗೆ ಏನು ಮಾಡೋಕೆ ಚಂದಾಗಿರ್ರಪ್ಪ ಅಂತ ಹೇಳದ. ನಿಮ್ಗೆ ಸೋಬಾನೆ ಪದ ಬರುತ್ತಾ? ಬರುತ್ತಾ? ಹಾಡಿ ಮತ್ತೆ. ಧಾರವಾಡ ಜಿಲ್ಲದಾಗ ಧಾರವಾಡ ಜಿಲ್ಲದಾಗ ಶಿರಿ ಸೆರಗಿನ ಮೇಲೆ ಪಾರ್ವತಿ ಪರಮೇಶ್ವರ ಸ್ವಾಮಿಲಿಂಗ ಈರಭದ್ರ ಶೋಭಾನ್ ಮಾಡ್ಯಾರ ಮಗಳಿಗೆ. ಚೈನಾ ತಂದಾರ ಮಗಳಿಗೆ. ಚೈನಾದ ಹೂವಿನ ಮೇಲೆ ಪಾರ್ವತಿ ಪರಮೇಶ್ವರ ಸ್ವಾಮಿಲಿಂಗ ಈರಭದ್ರ ಶೋಭಾನ್ ಮಾಡ್ಯಾರ ಮಗಳಿಗೆ. ಕನ್ನಡ ನಮ್ಮ ರಕ್ತ, ಕನ್ನಡ ನಮ್ಮ ಪ್ರಾಣ, ಕನ್ನಡ ನಮ್ಮ ನುಡಿಯು ಕನ್ನಡ, ನಮ್ಮ ನಾಡು ಕನ್ನಡ. ಚಾಲುಕ್ಯ ರಾಷ್ಟ್ರಕೂಟ ವಿಜಯನಗರ ರಾಜರ ಕಾಳಗದೋಳು ಕೆಚ್ಚಿನಿಂದ ಕಾದಿದಂಥ ವೀರ ಮಾತೆ ಕನ್ನಡ. ಪಂಪರನ್ನ ಹರಿಹರಾರೆ ರಾಘವಾಂಕ ಕವಿಗಳ ಸೋಮ ಭೀಮ ಚಾಮಕೂರ ವ್ಯಾಸಲಕ್ಷ್ಮೇಶ್ವರ ಕಾವ್ಯವಾಣಿ ಕನ್ನಡ. ಬಸವ ಚೆನ್ನ ಬಸವಲ್ಲ ಮಾರಿ ಶಿವನ ಶರಣರ ರಸದ ಭಕ್ತಿ ಗೀತೆಗಳನ್ನು ಹಾಡಿದಂಥ ದಾಸರ ಕಾವ್ಯವಾಣಿ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವ. ಎಷ್ಟು ಚಂದ ನಮ್ಮ ಜನಪದ ಅಂದ್ರೆ. ಪಾರ್ವತಿ ಪರಮೇಶ್ವರ ಸೋಬಾನೆ ಪದಗಳಲ್ಲಿ ಶಾಂಭವಿ ಶಂಕರ ಅಂತ ಹೇಳ್ತೀವಿ. ಪಾರ್ವತಿ ಪರಮೇಶ್ವರ, ಈಶ್ವರ ಕಾತ್ಯಾಯಿನಿ, ಉಮಾ ಮಹೇಶ್ವರ. ಈಶ್ವರನ ಪ್ರತಿರೂಪವೇ ಈಶ್ವರನ್ನ ಇಟ್ಕೊಂಡು ಜನಪದದಲ್ಲಿ ಸೋಬಾನೆ ಇರುವಂಥದ್ದು. ಸೊ ಅದನ್ನ ಉತ್ತರ ಕರ್ನಾಟಕದ ಈ ಪದ್ಯ ನಾನು ಕೇಳಿರ್ಲಿಲ್ಲ. ಈ ಜನಪದ ಭಂಡಾರ ಇದೆಯಲ್ಲ, ಇದು ಈ ತಲೆಮಾರಿನಿಂದ ಆ ತಲೆಮಾರಿಗೆ ಬಂದಿರೋದು ಬರಬೇಕು. ಇನ್ನು ಪೂರ್ತಿ ನೀವು ಕಲ್ತ್ಕೋಬೇಕೆಲ್ಲ, ಎಲ್ಲ ಕಲ್ತ್ಕೋಬೇಕು. ನಿಮ್ ಮುಂದಿನ ತಲೆಮಾರಿಗೆ ಅದನ್ನ ತಲುಪಿಸ್ಬೇಕು. ಅಷ್ಟೇ ಕೆಲಸ. ವೆರಿ ನೈಸ್. ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ಸದಾ ಇಡೀ ಕರ್ನಾಟಕ ನಿಮ್ಮ ಮದ್ವೆನ ನೋಡ್ತು. ಹೇಗೆ ಅನಿಸ್ತಾ ಇದೆ? ನಿಜವಾಗ್ಲೂ ನಮ್ಮ ಜಿ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನನ್ನ ಈ ಶೋಗೆ ಆಯ್ಕೆ ಮಾಡಿದ್ದಕ್ಕೆ. ಅಷ್ಟೇ. ಮಾಳವಿಕಾ ಅಕ್ಕವ್ರೆ, ಏನ್ ಹೇಳ್ತೀರಾ ನಮ್ಮ ಸದನ ಮದುವೆ ನೋಡಿ? 100 ಕಾಲ ಸುಖವಾಗಿ ಬಾಳ್ಲಿ ಇಬ್ರು. ಥ್ಯಾಂಕ್ ಯು. ನಾಗೇಂದ್ರ ಪ್ರಸಾದ್ ಸರ್. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ, ನೇತ್ರ ಸದಾನಂದಿರೋ ತನಕ. ಬಹಳ ಸಂತೋಷ ಆಯ್ತು. ಗೆದ್ದ ಪ್ರೀತಿ ಚರಿತ್ರೆ ಆಗ್ತಿದೆ, ಅದೊಂದು ಖುಷಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ನೀವೇನ್ ಹೇಳ್ತೀರಾ? ಲೈಫ್ ಅನ್ನೋ ಸಿನಿಮಾದಲ್ಲಿ ನೀವೇ ನಿಜವಾದ ಹೀರೋ ಹೀರೋಯಿನ್. ಯಾಕಂದ್ರೆ ನೀವು ನಮ್ಮ ಜಿ ಕುಟುಂಬದ ಜೋಡಿ ನಂಬರ್ 1. ಓಕೆ, ಸದಾ ನೇತ್ರ ಅವರೇ, ನೀವು ಯಾವಾಗಲೂ 100 ಕಾಲ ಹೀಗೆ ಖುಷಿ ಖುಷಿಯಾಗಿರಿ. ಸೊ ಹಾಗೆ ಬಂದಿರುವಂತ ಬಂಧು ಬಳಗ ನೆಂಟ್ರಿಸ್ಟ್ರೆ, ಇವತ್ತು ಅದ್ದೂರಿಯಾಗಿ ಬಾಳೆ ಎಲೆ ಮದುವೆ ಊಟನ ಏರ್ಪಡಿಸಿದೀವಿ. ಬಂದವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿ ಆ ಕಡೆ ಬಂದು ಮೊಯ್ಪಟ್ಟಿ ಬರ್ಸ್ಬಿಟ್ಟು ಹೋಗಿ.
ಮದುವೆಲಿ ಬಾಳೆ ಎಲೆ ಊಟ ಇಲ್ಲ ಅಂತ ಬಹಳ ನೊಂದ್ಕೋತಿದ್ರು. ಈಗ ರಾಸೆ ಅಂತೆ ಬಾಳೆ ಎಲೆ ಊಟ ಎಲ್ಲ ರೆಡಿ ಮಾಡ್ಸಿದ್ದೀನಿ. ಹೆಂಗೈತಮ್ಮ ಅರೇಂಜ್ಮೆಂಟ್ಸ್? ಬಹಳ ಚೆನ್ನಾಗಿದೆ ಸರ್, ನಿಜವಾಗ್ಲೂ ಆ ಊಟ ಮಿಸ್ ಮಾಡ್ಕೊಂಡಿದ್ವಿ ನಮ್ಮ ಮದುವೆಲಿ, ಅದೆಲ್ಲ ಇಲ್ಲಿ ನಡೀತಾ ಇದೆ. ಆನಂದ ಆನಂದ ಆನಂದ, ಇವ್ರ ಕಣ್ಗಳಲ್ಲೂ ಆನಂದ, ಮನಸ್ಸಿನಲ್ಲೂ ಆನಂದ. ಹೀಗೆ ಎಷ್ಟು ಸಲ ಇವ್ರನ್ನ ಗುಣಗಾನ ಮಾಡಿದಷ್ಟು ಕಡಿಮೆನೆ. ಚೈತ್ರ ದುಷ್ಯಂತ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನುವಂಥ ಅಪ್ಪಟ ಫ್ಯಾಮಿಲಿ ಮ್ಯಾನ್. ಸೊ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆನಂದ್ ಹಾಗೂ ಅವರ ಶ್ರೀಮತಿ ಚೈತ್ರ. ಮಧುಮಗನಲ್ಲಿ ನಾಚಿಕೆಯೊಂದನ್ನು ತಂದವರು ಯಾರೋ, ಜೋಡಿಯ ಮಾಡಿದ ದೇವರು ಕೂಡ ನೀ ಬೆಳಗಾಗುವೆ ಅಂದವರು ಯಾರೋ. ಜಗತ್ತೇ ನಮದು ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂದು ಹಾರಿ ಹೋಯಿರಪ್ಪ. ಬ್ರಹ್ಮವರವಾಗಿ ನಮಗೆ ನಿನ್ನ ನೀಡಿದ ನಮ್ಮ ಯುವರಾಜ ನೀನೆ ಎಂದು ಹೇಳಿದ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ ಸಾರೋಣ ಡಂಗುರ, ನಿನ್ನಿಂದ ಸಂಗಮ ನೀನಿದ್ರೆ ಸಂಭ್ರಮ. ಊರೆಲ್ಲ ಚಪ್ಪರ ಸಾರೋಣ ಡಂಗುರ, ನಿನ್ನಿಂದ ಸಂಗಮ ನೀನಿದ್ರೆ ಸಂಭ್ರಮ. ಆನಂದ್ ಹಾಗೂ ಚೈತ್ರ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಹೇಳಿ, ನಿಮ್ಮ ಮದುವೆ ಹೇಗಿತ್ತು? ಮುಂಚೆಯಿಂದ ನಾನು ಅನ್ಕೊಂಡಿರೋದೇನಂದ್ರೆ, ಮದುವೆ ಯಾವ ತರ ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಂಪಲ್ ಆಗಿ ಆಗ್ತೀವ, ಗ್ರ್ಯಾಂಡ್ ಆಗಿ ಆಗ್ತೀವ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನ ಗ್ರ್ಯಾಂಡ್ ಆಗಿರ್ಬೇಕು. ವಾವ್, ವೆರಿ ವೆಲ್ ಸೆಡ್. ನಮ್ಮ ಬದುಕು ಸಂಭ್ರಮಿಸ್ಬೇಕು, ಕರೆಕ್ಟ್. ಆ ತರ. ಆಮೇಲೆ ಹೆಣ್ಣೆತ್ತವರು ತುಂಬಾ ಕಷ್ಟಪಟ್ಟಿರ್ತಾರೆ, ನನಗೂ ಅಕ್ಕ ಇದ್ದಾರೆ. ಒಂದೊಂದು ರೂಪಾಯಿನೂ ತುಂಬಾ ಕಷ್ಟಪಟ್ಟಿರ್ತಾರೆ ಅವರು. ನಾವ್ ಯಾವ ತರ ಮಾಡಿದ್ರು ಜನ ಏನಾದ್ರು ಅಂದೇ ಅಂತಾರೆ, ಏನಾದ್ರೂ ಒಂದು ಕೊರತೆ ಹಾಗೆ ಅಂತಾನೆ ಇರ್ತಾರೆ. ಯಾರಿಗೂ ಹೊರೆ ಆಗೋದು ಬೇಡ, ನಾವು ಚೆನ್ನಾಗಿ ಬದುಕು ತೋರ್ಸೋಣ ಅನ್ನೋದಷ್ಟೇ ಇದೆ. ವೆರಿ ನೈಸ್. ಇಡೀ ಕುಟುಂಬದವರು ಇಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಆನಂದ್ ಅವರೇ, ನಿಮ್ಮ ಕುಟುಂಬ ಎಲ್ಲ ಇಲ್ಲಿದೆ. ಸೊ ಹಿರಿಯರು ಬಂದಿದ್ದಾರೆ, ಎಲ್ಲರ ಹತ್ರ ಆಶೀರ್ವಾದ ತಗೊಂಡ್ಬಿಡಿ. ನಮ್ಮ ತಾಯಿ ತಂದೆ ಇಬ್ರು ಲವ್ ಮ್ಯಾರೇಜ್. 1970s ಅಲ್ಲಿ ಉದಯಭಾನು ಆರ್ಕೆಸ್ಟ್ರಾ ಅಂತ, ಅಲ್ಲಿ ನಮ್ಮಮ್ಮ ನಮ್ಮಪ್ಪ ಇಬ್ರು ಸಿಂಗರ್ಸ್. 1970s ಯಾರು ಪ್ರಪೋಸ್ ಮಾಡಿದ್ ಫಸ್ಟ್? ಅವರೇನೇನೆ. ಅವರೇ ಏನಂದ್ರು ಬಂದ ತಕ್ಷಣ? ನಾನು ನಿನ್ನನ್ನು ಮದುವೆ ಆಗ್ಬೇಕು, ನಾನು ಇಷ್ಟಪಟ್ಟಿದ್ದೀನಿ. ಡೈರೆಕ್ಟೇ ಲವ್ ಗಿವ್ ಇಲ್ವೇ ಇಲ್ಲ, ಮದ್ವೆನೆ. ಕಲ್ತ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ಕೊರಿ ಏನಂತ ಕರಿತಿದ್ರಿ ನೀವು ಯಜಮಾನ್ರನ್ನ ಪ್ರೀತಿಯಿಂದ? ರೀ ಅಂತಾನೆ. ರೀ ಅಂತ ಕರಿಬೇಕು, ತಿಳ್ಕೊ ಶ್ವೇತು. ಅವಳು ಇನ್ನೊಂದು ವರ್ಡ್ ಹೆಚ್ಚಿಗೆ ಮರ್ಯಾದೆ ಕೊಟ್ಟು ಕುರಿ ಅಂತ ಕರೀತಾಳೆ. ಇನ್ನೊಂದು ಅವ್ರು ಬರೀ ರೀ ಅಂತ ಕೂರಿ ಅಂತ ಕರೀತಾರೆ. ಯಾವ್ದು ನೀವಿಬ್ರು ಜೋಡಿಯಾಗಿ ಹಾಡ್ತಾ ಇದ್ದಿದ್ದು ಹಾಡು ಯಾವ್ದು ಜಾಸ್ತಿ? ಓಡುವ ನದಿ ಸಾಗರವ. ಓಡುವ ನದಿ ಸಾಗರವ. ಒಂದು ಪಲ್ಲವಿ ಹಂಗಣ್ಣಿ ಈಗ. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು. ಸೂಪರ್. ನಾವೊಂದು ಫಿಲಮ್ಗೆ ಹೋಗಿದ್ವಿ. ಆ ಫಿಲಮ್ಗೆ ಹೋದಾಗ ಅದರಲ್ಲಿ ಒಂದು ಹಾಡು ಬಂತು,
ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನೆ ಮೇಲೆ ಪ್ರೇಮ ದುಂಗುರ, ನೀರಿನಲ್ಲಿ ಅಲೆಯ ಉಂಗುರ. ಇದನ್ನ ಹೇಳ್ಬಿಟ್ಟು ನನಗೆ ಪ್ರಾಮಿಸ್ ಮಾಡಿದ್ರು ಅವತ್ತು ನನಗೆ. ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಆ ನಾಂದಿ ಈಗ ಆನಂದ ರೂಪದಲ್ಲಿದೆ. ಖುಷಿ ಪಡಿ, ನೀವು ಖುಷಿ ಪಡ್ಬೇಕು. ಹೌದು ಸರ್. ಗಂಧ ಎಲ್ಲಿದ್ರು ಅದ್ರ ಪರಿಮಳ ಹರಡುತ್ತೆ, ಒಳ್ಳೇದಾಗೇ ಆಗುತ್ತೆ. ಆಯ್ತು ಸರ್, ನಿಮಗೆ ಆಶೀರ್ವಾದ ಅಷ್ಟೇ ನಾನು ಕೇಳಿ. ಆನಂದ್ ಅವರೇ, ಒಂದು ಹಾಡು ನಿಮ್ಮಿಂದ ಚೈತ್ರ ಅವ್ರಿಗೋಸ್ಕರ. ಆಹಾ ಲಾ 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 ಆಹಾ ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಬಾಳಲ್ಲಿ ಇನ್ನೆಂದು ಚಿಂತೆಯ ಮಾತಿಲ್ಲ, ಗೆಳತಿ ಏನೇ ಕೇಳು ಕೊಡುವೆ ನಾನೆಲ್ಲ, ಕೇಳೆನು ಇನ್ನೇನು ಬಯಸೆನು ಇನ್ನೇನು, ಗೆಳೆಯ ಎಂದು ಹೀಗೆ ಪ್ರೀತಿಸು ನನ್ನನ್ನು ನಿನ್ನ ಸೇರಿ, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು, ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ ಈ ಪ್ರೇಮ. ಆನಂದ್ ಅವ್ರನ್ನ ಮುದ್ದಿನ ಪ್ರಪಂಚನ ಮಾತಾಡಿಸ್ಲಿಲ್ಲ ಅಂದ್ರೆ ಹಂಗೆ. ನೀವು ಮಾತಾಡಿಸ್ಲೇಬೇಕು. ಹಾಯ್ ಹಾಯ್, ಏನ್ ನಿನ್ನ ಹೆಸರು? ರೋಷನ್. ಇಲ್ಲಿ ಇವತ್ತಿಲ್ಲಿ ಏನ್ ನಡೀತು? ಜೋಡಿ ನಂಬರ್ 1 ಸೀಸನ್ 2. ನಾನು ಯಾರು? ಪುರಿ ಮಾಮ. ಇದ್ಯಾರು? ಶ್ವೇತಾತೆ. ಪುರಿ ಮಾಮ ಶ್ವೇತಾತೆ. ಸಬ್ಬಾಸಮ್ಮ ಕೂತ್ಕೊಳ್ಳೋ, ಬರ. ನಿಮ್ಮ ಅಪ್ಪ ಅಮ್ಮ ಮದ್ವೆ ಆದ್ರಲ್ಲ, ನಿನ್ ಮದ್ವೆ ಕರ್ದಿದ್ರೇನೋ? ನಿನ್ನ ಮದ್ವೆಗೆಲ್ಲ ಕಣ, ನಿಮ್ಮ ಅಪ್ಪ ಅಮ್ಮನ ಮದ್ವೆಗೆ. ಮೆತ್ತು ಮಾತಾಡೋ, ಮೈಕ್ ಕಣೋದು, ಇಲ್ಲ ಉಲ್ಟಾ ಮಾತಾಡೋ. ನೀನು ಕೇಳಿಸುತ್ತಾ? ಇವಾಗ ನೀನ್ ರಾತ್ರಿ ಹೊತ್ತಿಗೆ ಎಷ್ಟೊತ್ಕೋ ಮಲ್ಗೋದು? 10:30. ಯಾರು ನಿನ್ನ ಬೇಗ ಮಲಗಿಸ್ಬಿಡೋದು? ಬೇಗ ಈಗ ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳಿ. ಆ ಮಗು ಇನ್ನೂ ಎದ್ದಿರೋ ಕಾಸೆ ಇರುತ್ತೆ. ನಿಮ್ಮ ಮಕ್ಕಳನ್ನ ಯಾರು ಮಲಗಿಸೋದು ಮನೇಲಿ? ನಿಮ್ಮ ಮಕ್ಕಳನ್ನ ನಾವು ಮಲಗಿಸಲ್ಲ, ಓಡಾಡ್ಕೊಂಡಿರಿ ಅಂತ ಬಿಟ್ಬಿಡ್ತೀವಿ ಬೇರೆ ಕಡೆಗೆ. ನಿಮ್ ಫ್ಯಾಮಿಲಿ ಬಗ್ಗೆ ಮಾತಾಡಿ ಫಸ್ಟ್. ಈ ಮುದ್ದಾದ ಜೋಡಿ ಬಗ್ಗೆ, ಇವರ ಕುಟುಂಬದ ಬಗ್ಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನನಗೆ ಆನಂದ್ ಬಹಳ ಚೆನ್ನಾಗಿ ಪರಿಚಯ. ಅವ್ರ ಕಲಾವಿದರ ಕುಟುಂಬದಿಂದ ಬಂದಂಥವ್ರು, ಅವ್ರೆಲ್ರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನಾನು ಕಳೆದ ಸರ್ತಿನೂ ಹೇಳಿದೆ, ಆನಂದ್ ಬಹಳ ಅಪರೂಪದ ಕಲಾವಿದ, ನಾನು ಅವ್ರ ಅಭಿಮಾನಿ. ಬಹಳ ಚೆನ್ನಾಗಿ ಅಭಿನಯ ಮಾಡ್ತಾರೆ ಅವರು, ತುಂಬಾ ಚೆನ್ನಾಗಿ ಹಾಡು ಕೂಡ ಹೇಳ್ತೀರಾ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತಮ್ಮ. ನಿಮ್ಮ ಮನೆಯವರು ತುಂಬಾ ನೆನಪಾದ್ರು ಅನ್ಕೋತೀನಿ ಇವತ್ತು, ಅಲ್ವಾ? ಆನಂದ್, ನೀವು ಬಹಳ ಒಳ್ಳೆ ಕಲಾವಿದರು, ನಿಮ್ಗೆ ಉಜ್ವಲವಾದ ಭವಿಷ್ಯ ಇದೆ, ಅದೆಲ್ಲೋ ಕಾಣಿಸ್ತಾ ಇದೆ. ಬಹಳ ಬೇಗನೆ ನೀವು ಹೋಗಿ ತಲುಪ್ತೀರಿ ನಿಮ್ಮ ದಿಗಂತವನ್ನ. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಪ್ರೇಮ್ ಅವರೇ, ಏನೋ ಹುಷಾರಿಲ್ಲದೆ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ಇದು ಹೆರಿಡಿಟಿ, ನಿಮ್ಮ ತಂದೆ ತಾಯಿ ಏನಾದ್ರು ಈ ತರ ಕಾಯಿಲೆ ಇತ್ತಾ? ಆದ್ರೆ ನಾನು ಅದನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ. ಹೆರಿಡಿಟಿಯಿಂದ, ತಂದೆ ತಾಯಿಯಿಂದ, ಅಜ್ಜಿ ತಾತನ ಬಳುವಳಿಯಾಗಿ ಬರೋದು ಅಂದ್ರೆ ಪ್ರೀತಿ ಪ್ರೇಮ ಬರುತ್ತೆ, ಭಾವನೆ ಬರುತ್ತೆ, ಸಂಸ್ಕಾರಗಳು ಬರುತ್ತೆ, ಕಲೆ ಬರುತ್ತೆ. ಸೊ ನಿಮ್ಮ ತಂದೆ ತಾಯಿ ಇಬ್ಬರೂ ಕಲಾವಿದರು, ಅವರು ಭಾವನಾ ಜೀವಿಗಳು, ಅವರು ಪ್ರೀತಿಸಿ ಮದುವೆ ಆದಂಥವ್ರು. ಸೊ ಅದ್ರ ಬಳುವಳಿ, ಆ ಹೆರಿಡಿಟಿ ಏನೇನಿದೆ ಎಲ್ಲ ನಿಮಗೆ ಬಂದಿದೆ. ತುಂಬಾ ಖುಷಿ ಆಯ್ತಮ್ಮ ನೀವು ಬಂದಿದ್ದು ನಮಗೆ. ಸೊ ಭಗವಂತ ನಿಮಗೆ, ನಿಮ್ಮ ಎಂಟೈರ್ ಕುಟುಂಬಕ್ಕೆ ಇನ್ನೂ ಸುಖ, ಶಾಂತಿ, ಆಯುಸ್ಸು, ಆರೋಗ್ಯ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀವಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ಆನಂದ್ ಮದುವೆ ಆಗೋದು ಅದೇ ಕಷ್ಟ ಅಂತ ಹೇಳ್ತಿದ್ದೆ. ನಮ್ಮ ತಾಯಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ನನ್ನ ಬಗ್ಗೆ ತುಂಬ ಆಸೆ ಇತ್ತು, ಮಗಳನ್ನ ಹೆಂಗೆಂಗೋ ಮದುವೆ ಮಾಡಬೇಕು ಅಂತ. ನಾನು ಈ ಸ್ಟೇಜ್ ಮೇಲೆ ನಮ್ಮ ತಾಯಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತಿದ್ದೆ. ಅವ್ರು ತುಂಬ ಕನ್ಸಿಟ್ಕೊಂಡ್ಬಿಟ್ಟಿದ್ರು ನನ್ನ ಬಗ್ಗೆ.
ಅವ್ರಿಗೆ ನನ್ನನ್ನು ಯಾವ ಥರನೂ ನೋಡಬೇಕು ಅನ್ನೋ ಆಸೆ ಇತ್ತು. ಅವ್ರನ್ನ ಮೀರಿ ನಾನು ಮದುವೆ ಮಾಡಿಕೊಂಡೆ. ಬಟ್ ಇವಾಗ ಚೆನ್ನಾಗಿದ್ದೀನಿ ಅಮ್ಮ. ಸಾರಿ ನನ್ನ ಕಡೆಯಿಂದ. ನನಗೆ ಇಬ್ಬರೇ ಹೆಣ್ಮಕ್ಳು, ಇವಳು ಚಿಕ್ಕವಳು, ದೊಡ್ಡವಳು ಇದಕ್ಕೆ ಮದುವೆ ಮಾಡಿದ್ದೀವಿ. ಅವರು ಪೊಲೀಸರು ಇದ್ರಲ್ಲವ್ರೆ. ಅದಕ್ಕೆ ನಾವು ಇವಳು ಬೇರೆ ಕಡೆ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಇವ್ರು ಲವ್ ಮಾಡ್ಕೊಂಡ್ರು, ಮಾಡಿದ್ವಿ ನಾವು, ಏನು ಇದು ಮಾಡಲಿಲ್ಲ, ಮಾಡ್ದು ಚೆನ್ನಾಗಿದ್ದಾರೆ, ಇರಲಿ. ನಿಮ್ಮ ಕುಟುಂಬ ಸಂತೋಷವಾಗಿ 100 ಕಾಲ ಹೀಗೆ ಇರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ, ವೇದಿಕೆ ಮೂಲಕ ಹಾರೈಸ್ತೀವಿ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನನಗೆ ಸಿಕ್ಕಿರೋ ಹೆಂಡತಿ ಮಾತ್ರ ತುಂಬ ಗಯ್ಯಾಳಿ ಅನ್ನೋಂಥ ಸಾಫ್ಟ್ವೇರ್ ಸಂತ ಇವರು. ನನ್ನ ಪಾಡಕ್ಕೆ ನಾನು ಇರ್ತೀನಿ, ನನ್ನನ್ನು ಕಾಡಿಸ್ಬೇಡಿ, ಕಾಡಿಸಿದ್ರೆ ಸಾಂಗ್ ಹಾಡಿ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅನ್ನುವಂಥ ಕುರ್ಕುರಿ ಮೆಲೋಡೀಸ್ನ ಅದ್ವಿತೀಯ ಸಿಂಗರ್ ಇವರು. ಸೊ ಲೆಟ್ಸ್ ವೆಲ್ಕಮ್ ಗಣೇಶ್ ಕಾರಂತ್ ಹಾಗೂ ಶ್ರೀವಿದ್ಯಾ. ಹಾಗೂ ವಿದ್ಯಾ, ಇವತ್ತು ಮದುವೆ ಸಂಭ್ರಮ ನಮ್ಮ ಕಾರ್ಯಕ್ರಮದಲ್ಲಿ ನಡೀತದೆ. ನಿಮ್ಮ ಮದುವೆ ಸಂಭ್ರಮದ ನೆನಪುಗಳ ಬಗ್ಗೆ ನಮ್ಮ ಹತ್ರ ಹಂಚ್ಕೊಳ್ಳಿ. ಹೇಗ್ ನಡೀತು ನಿಮ್ಮ ಮದುವೆ? ಪ್ಯೂರ್ಲಿ ಅರೇಂಜ್ ಮ್ಯಾರೇಜಸ್ ಅಲ್ಲಿ ನಾನು ನೋಡಿರೋದು ಅಥವಾ ಕೇಳ್ಪಟ್ಟಿರೋದು ಏನಂತಂದ್ರೆ ತುಂಬಾ ಡಿಮಾಂಡ್ಸ್ ಇರುತ್ತೆ, ಅಥವಾ ಹುಡುಗಿ ಕಡೆಯಿಂದ ಅಥವಾ ಹುಡುಗನ ಕಡೆಯಿಂದ ಏನಾದ್ರೂ ಒಂದು ಜಗಳಗಳು, ಸಣ್ಣ ಪುಟ್ಟ ಮನಸ್ತಾಪಗಳು ಏನಾದ್ರೂ ಒಂದು ಆಗ್ತಾ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದು ಏನೋ ಒಂದು ಭಯ ಇತ್ತು ಮದುವೆ ದಿನ ಹತ್ರ ಬರ್ತಾ ಇರುವಾಗ, ಅಯ್ಯೋ ಏನಿರುತ್ತೇನೋ, ಏನ್ ತಲೆನೋವು ಇರುತ್ತೇನೋ ಅಂತ. ಬಟ್ ಅದು ಏನು ನಡಿಲೇ ಇಲ್ಲ. ಅಂದ್ರೆ ಸಾಂಗವಾಗಿ ನಡೀತು ಅಂತ ಹೇಳ್ತಾರಲ್ವಾ, ಯಾವುದೇ ನಡೀಲೇ ಇಲ್ವಾ? ಅಲ್ಲ ಸರ್, ಜಗಳ ನಡೀಲಿಲ್ಲ, ತುಂಬಾ ಸ್ಮೂತ್ ಆಗಿ ಮದುವೆ ಪ್ರೋಸೆಸ್ ಆಗೋಯ್ತು. ಸೊ ನನ್ಗೆ ಆ ತರದ ಹಿಕಪ್ಸ್ ಏನೂ ಆಗಿಲ್ಲ. ಅಂದ್ರೆ ವೆರಿ ಸ್ವೀಟ್ ಮೆಮೊರಿ. ಈಗ ಗಣೇಶ್ ಅವರೇ, ಒಂದು ಕುತೂಹಲವಾದ ಪ್ರಶ್ನೆ. ಸಾಮಾನ್ಯವಾಗಿ 3 ಗಂಟೆ ಹಾಕ್ತಾರೆ, ಹೌದು, ನೀವ್ ಎಷ್ಟು ಗಂಟೆ ಹಾಕಿದ್ರಿ? ನಾನು 3ಕ್ಕಿಂತ ಜಾಸ್ತಿ ಹಾಕಿದ್ದೀನಿ ಫಾರ್ ಶೋರ್. ನನ್ನ ಪ್ರಕಾರ 5 ಹಾಕಿದ್ದೀನಿ. ಅದೊಂದು ಇನ್ಸಿಡೆಂಟ್ ಆಗಿತ್ತು. ಅದೇನು ಮೂಗ್ದಾರ ಅನ್ಕೊಂಡ್ರೇನ್ರಿ? ಅಲ್ಲ, ಏನೊಂದು ಇನ್ಸಿಡೆಂಟ್ ಆಗಿತ್ತು, ಆದ್ರಿಂದ 3ಕ್ಕಿಂತ ಜಾಸ್ತಿ. ಈಗ ಹುಡುಗಿರು ಈಗ ತಾಳಿ ಕಟ್ಟಿಸ್ಕೊಳ್ಳೋ ಸಂದರ್ಭದಲ್ಲಿ ಅಥವಾ ಮಾಂಗಲ್ಯ ಧಾರಣೆ ಆಗುವಾಗ ಯಾವ ತರ ರಿಯಾಕ್ಷನ್ ಇರುತ್ತೆ ಅವ್ರದ್ದು? ಒಂದ ಅಳ್ತಾ ಇರ್ತಾರೆ, ಒಂದು ಖುಷಿಯ ಕಣ್ಣಿರೋದು. ಬಟ್ ಇವಳು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡಿದ್ಲು. ಯಾಕಂದ್ರೆ ಈಗ ನಮ್ದು ಉಡುಪಿ, ಇವ್ರು ಚಿಕ್ಕಬಳ್ಳಾಪುರ. ಸೊ ನಮ್ ಮದುವೆಗೆ 2 ಪುರೋಹಿತರು ಇದ್ರು. ನಮ್ ಕಡೆಯಿಂದ ಪುರೋಹಿತರು, ಇವ್ರ ಕಡೆಯಿಂದ ಪುರೋಹಿತರು. ಬಿಕಾಸ್ ಆಚಾರ ವಿಚಾರಗಳು ಸ್ವಲ್ಪ ಚೇಂಜಸ್ ಇರುತ್ತೆ. ಅಂಡ್ ಇವರ ಪುರೋಹಿತರು ತುಂಬಾ ದೊಡ್ಡ ಪುರೋಹಿತರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂದ್ರೆ ತುಂಬಾ ಮೇಧಾವಿ ಅಂತ ಹೇಳ್ತಾರೆ, ಆ ತರ. ತುಂಬಾ ಹೈಟ್ ಇದ್ರು, ವೆಯ್ಟ್ ಇದ್ರು, ತುಂಬಾ ತಿಳ್ಕೊಂಡಿದ್ರು ಹಂಗೆ. ಅಂಡ್ ನಮ್ಮ ಪುರೋಹಿತರು ಕೂಡ. ಸೊ ಏನೋ ಒಂದು ಅಲ್ಲಿ ಕ್ಲಾಶ್ ಆಯ್ತು ಪುರೋಹಿತರ ನಡುವೆ. ಅಂದ್ರೆ ಹುಡುಗ ಈ ಕಡೆ ಕುತ್ಕೋಬೇಕು, ಹುಡುಗ ಆ ಕಡೆ ಕುತ್ಕೋಬೇಕು, ಸಮಥಿಂಗ್ ಲೈಕ್ ದಟ್. ಅದ್ ಏನಂತ ಎಕ್ಸಾಕ್ಟ್ಲಿ ನಮಗೂ ಗೊತ್ತಿಲ್ಲ. ಗಣೇಶ್ ನಮ್ಮ ಪುರೋಹಿತರ ಮಾತು ಕೇಳ್ತಾ ಇಲ್ಲ ಅಂತ ಅನ್ಕೊಂಡು ಕೋಪ ಬರಕ್ ಸ್ಟಾರ್ಟ್ ಆಯ್ತು ಇವಳಿಗೆ. ಮುಖ ಎಲ್ಲ ಅಂದ್ರೆ ಮೂಗೆಲ್ಲ ಕೆಂಪಾಗಿ ಅದು ಕ್ಲೀನ್ ಆಗಿ ಗೊತ್ತಾಗತ್ತೆ. ಓಕೆ, ಅಷ್ಟೊತ್ತಲ್ಲಿ ಇವ್ರ ಪುರೋಹಿತರು ಹೇಳಿದ್ರು, ಅರ್ಶಿಣ ಕುಂಕುಮ ಹಚ್ಚಪ್ಪ ಅಂತ. ನಮ್ ಕಡೆಗೆ ಹಚ್ಚೋದು ಅಂತ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ಲು. ಸಿಕ್ಕಾಬಿಟ್ಟು ಸಿಟ್ಟು.
ಅರ್ಶಿನ ಕುಂಕುಮ ಹಚ್ಚಪ್ಪ ಅಂತಂದ್ರು. ನಮ್ ಕಡೆ ಹಚ್ಚೋದು ಅಂತಂದ್ರೆ ತಿಕ್ಕೋದು, ಹೌದು, ಇದು ಇಡೋದು. ನಾನೇನ್ ಮಾಡಿದೆ, ಅರ್ಶಿನ ಕುಂಕುಮ ತಗೊಂಡು 2 ಇಲ್ಲಿ ಹಚ್ಚಿಬಿಟ್ಟೆ. ಅದು ಇವಳಿಗೆ ಇನ್ನ ಪಿತ್ತ ನೆತ್ತಿಗೆ ಇರುತ್ತೆ. ಅಷ್ಟು ಗೊತ್ತಿಲ್ವ ನಿನ್ಗೆ ಕುಂಕುಮ ಎಲ್ಲಿಡೋದು ಅರ್ಶಿನ ಎಲ್ಲಿಡೋದು ಗೊತ್ತಿಲ್ವ, ಹಂಗೆ ಹಿಂಗೆ ಅಂತ. ಅದು ಆ ಸಿಟ್ಟಲ್ಲಿ ತಾಳಿ 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 ಅಂತ ಹಂಗೆ ಅಂದ್ಬಿಟ್ರು. ನನಗೆ ಇವಳು ನೋಡಿದ್ರೆ ನನ್ನ ತಾಳಿ ಕಟ್ಟಬೇಕಂತಾದ್ರು ಅಂತ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ದಾಳೆ. ನನಗೆ ಭಯ ಅಂದರೆ ಭಯ, ಅಂದರೆ ನಂದು ಏನು ಫ್ಯೂಚರ್ ಹಿಂಗೆ ರಪ್ ಅಂತ ಪಾಸ್ ಆಯ್ತು ನನಗೆ. ಇವಾಗಲೇ ಇಷ್ಟು ನೋಡಿ ದೇವ್ರೆ, ಯಾವ ಕಾಳಿ ತರ ಇದ್ದಾಳೆ ನೋಡು. ತ್ರಿಶೂಲ ಕೊಟ್ರೆ ಕೊಂದೇ ಬಿಟ್ಟಾಳ ಅಂತ ಗಣೇಶನ್ನ. ನಾನು ಇಲ್ಲಿ ಕುಂಕುಮ ಮತ್ತೆ ಅರ್ಶಿನ ಅಲ್ಲಿ ಹಚ್ಚಿದ್ದೀನಿ. ಅರ್ಶಿನ ಮಾತ್ರ ಅದು ಇಲ್ಲಿ ಹಚ್ಚೋದು. ನಾನೇನೋ ಇಲ್ಲಿ ಹಿಂಗೆ ಟಚ್ ಮಾಡಿದೆ, ಹಿಂಗೆ ಅದಕ್ಕೆ ಸಿಟ್ ಮಾಡ್ಕೊಂಡಿದ್ಲು. ಎಕ್ಸಾಕ್ಟ್ ತಾಳಿ ಕಟ್ತಾ ಇರೋ ಟೈಮಲ್ಲಿ ನಾನು ತಾಳಿ ಕಟ್ಟುವಾಗ ಕೈ ನಡುಕ್ತಾ ಇತ್ತು. ಅಂದ್ರೆ ಇವಾಗ ಕಟ್ಟಬೇಕು ಬೇಡ ಅಂತ. ಹೌದು, ಹಿಂದ್ಗಡೆ ಇವ್ರ ಅಜ್ಜಿ ಬೇರೆ ನಿಂತ್ಕೊಂಡಿದ್ದು. 3 ಗಂಟೆ ಕಟ್ಟು ಅಂತ ನನ್ಗೆ ಅದು ಟೆನ್ಷನ್ ಅಲ್ಲಿ ಅದು ಎಷ್ಟು ಗಂಟೆ ಕಟ್ಟಿದೆ ಅಂತಾನೂ ಗೊತ್ತಿಲ್ಲ. 3ಕ್ಕಿಂತ ಜಾಸ್ತಿ ಕಟ್ಟಿದ್ದೀನಿ ಫಾರ್ ಶೋರ್. ಮೇ ಬಿ 4 ಅಥವಾ 5 ಕಟ್ಟಿದ್ದೀನಿ ನಿಜವಾಗ್ಲೂ ನೋಡಿ ನಮ್ಗೆ ಭಯ ಆಗ್ತದಲ್ಲ. ನನ್ಗೆ ಅದು ಫಸ್ಟ್ ಟೈಮ್ ಅನ್ಸಿದ್ದು ಇಡೀ ಪ್ರಪಂಚದಲ್ಲಿ 3ನೇ ಅವತಾರ. ಅಂದ್ರೆ ತಾಳಿ ಕಟ್ಟೋ ಟೈಮಲ್ಲಿ ಒಂದು ಹುಡುಗಿರ್ ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಸಿಟ್ ಮಾಡ್ಕೊಂಡಿರೋ ಹುಡುಗಿನ ಇವಳನ್ನೇ ಫಸ್ಟ್ ಟೈಮ್ ನೋಡಿದ್ ನಾನು. ಸೊ ಇದು ಒಂಥರ ಪ್ಲೆಸೆಂಟ್ಲಿ ಕೆಟ್ಟ ಮೆಮೊರಿ. ಅದು ಫಸ್ಟ್ ಟೈಮ್ ಏನಾಯ್ತು ಅಂದ್ರೆ ಅರ್ಶಿನ ಕುಂಕುಮ ಹಚ್ಚಿ ಅಂದ್ರಲ್ಲ, ಅದು ಯೂಶಲಿ ಹೆಂಗ್ ಹಚ್ತಾರೆ, ಹಿಂಗೆ ಹಿಂಗ್ ಬಂದು ಹಿಂಗ್ ಹಚ್ತಾರಲ್ವಾ ಹುಡುಗರು. ಇವರು ನನ್ನ ಮುಖ ನೋಡ್ತಾ ಇದಾರೆ ಹಿಂಗೆ ಎಲ್ಲ ಹಚ್ಚಲಿ ಅಂತ, ಹಿಂಗ ಅಂತ. ನಮ್ ಪದ್ಧತಿಯಲ್ಲೇ ಅವರು ಮೊದಲನೇ ಸಲ ಮದುವೆ ಮಾಡ್ಕೊಳ್ತಾ ಇದ್ದಲ್ಲ. ಈಗ ನಿಮ್ಗೆ ಹೆಂಗ್ ಹಚ್ಬೇಕು ಹೇಳಿ, ಹಂಗೆ ಹಚ್ತಾರೆ. ಆದ್ರೂ ನಮ್ಮ ಮದ್ವೆಗೆ ಹೇಳಿದೆ ಆನ್ಸರ್ ಮಾಡ 6 months ಮುಂಚೆ ಇವ್ರ ತಂಗಿ ಮದ್ವೆ ಇತ್ತು, ಓಡಾಡಿದಾರೆ. ಅಷ್ಟು ಮಾತ್ರ ನೋಡ್ಕೊಳಕ್ ಆಗಲ್ವಾ? ಅದೇ ಈಗ ನಿಮ್ಗೆ ಹೆಂಗ್ ಹಚ್ಬೇಕು ಅಂತ ಆಸೆ ಇದೆ. ಅದೇ ಅವ್ರು ಹೆಂಗಾದ್ರೂ ಹಚ್ಲಿ, ಕರೆಕ್ಟಾಗಿ ಹಚ್ಲಿ ಸಾಕು. ಓಕೆ, ಇಲ್ಲಿ ಅರ್ಶಿಣ, ಇಲ್ಲಿ ಕುಂಕುಮ. ಮೇಕಪ್ ಹೋಗದಿರೋ ಹಾಗೆ ನೀಟಾಗಿ ಹಚ್ಚಿ. ಕೋಪ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಫೋಟೋಲಿ ಹಂಗಿತ್ತು, ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಕೋಪ ಮಾಡ್ಕೊಂಡು ಮಾಡ್ಲಿಲ್ವಂತಲ್ಲ. ಹಿಂದಿನ ದಿನ ರಿಸೆಪ್ಷನ್ ಇತ್ತು, ಅದು ತುಂಬಾ ಗ್ರ್ಯಾಂಡ್ ಆಗಾಯ್ತು. ಏನ್ ಫೋಟೋ ಸೆಷನ್ ಎಲ್ಲ ಆದ್ಮೇಲೆ ನಂಗೆ ತುಂಬಾ ಹಸಿವೆ ಆಗ್ತಾ ಇತ್ತು. ಹೋದ್ವಿ, ನಾವು ತಿನ್ನಕ್ ಹೋದ್ವಿ. ಅಂಡ್ ಇವಳಿಗೆ ಇಷ್ಟದ 40-45 ಡಿಶ್, ಅಂದ್ರೆ ಇವಳನ್ನ ಕೇಳೇ ಪ್ರಿಪೇರ್ ಮಾಡಿರೋದು, ಯಾವ್ದೆಲ್ಲ ಬೇಕು, ಏನೇನ್ ಐಟಮ್ಸ್ ಬೇಕು ಅಂತ. ನೆಕ್ಸ್ಟ್ ನಾನು ಹೋದೆ, ನಾನು ಕುತ್ಕೊಂಡೆ, ಕಾಯ್ತಾ ಇದ್ದೀನಿ ನಾನು ಇವಳು ಎಲ್ಲೋದ್ಲು ಅಂತ. ಹಿಂಗ್ ತಿರುಗಿ ನೋಡಿದ್ರೆ ಅಲ್ಲಿ ಪಾನಿಪುರಿ ಸ್ಟಾಲ್ ಇತ್ತು, ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಇವಳಿಗೆ ಪಾನಿಪುರಿ ಅಂದ್ರೆ ಪಂಚಪ್ರಾಣ. ಇವಳು ಪಾನಿಪುರಿ ತಿನ್ನಕ್ಕಂತಾನೆ ಹುಟ್ಟಿರೋದು, ಅದಾದ್ಮೇಲೆ ನನ್ನ ಜೊತೆ ಸಂಸಾರ ಮಾಡಕ್ ಹುಟ್ಟಿರೋದು. ಸೊ ಅಷ್ಟಿಷ್ಟ ಪಾನಿಪುರಿ ಅಂತಂದ್ರೆ. ಪಾನಿಪುರಿ ತಿನ್ನಕ್ಕಂತಾನೆ ಹುಟ್ಟಿರೋದು, ಅದಾದ್ಮೇಲೆ ನನ್ನ ಜೊತೆ ಸಂಸಾರ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ. ಸೊ ಅಲ್ಲಿ ಪಾನಿಪುರಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ಲು. ಕರೆದೆ ನಾನೇ, ಬಾರೆ ತಿನ್ನೋಣ ಅಂತ. ನೀನ್ ಏನ್ ಬೇಕಾದ್ರೂ ತಿನ್ಕೋ, ನಾನು ಪಾನಿಪುರಿ ತಿಂತೀನಿ ಅಂತ ಅನ್ಕೋ. ಬರೀ ಪಾನಿಪುರಿ ತಿಂದಾಳೆ. ರಿಸೆಪ್ಷನ್ ಅಲ್ಲಿ ಬೇರೆ ಯಾವ ಐಟಮು ತಿಂದಿಲ್ಲ. ಇವಳಿಗೆ ಇಷ್ಟದ್ದು ಒಂದಿಷ್ಟು ಐಟಮ್ ಇತ್ತು, ಅದು ಯಾವ್ದು ತಿಂದಿಲ್ಲ. ಪಾನಿಪುರಿ ಎಲ್ಲ ಖಾಲಿ ಮಾಡಿದ್ದು ಇವಳೇನೆ ಪಾನಿಪುರಿನ. ಸೊ ಅಷ್ಟಿಷ್ಟ ಪಾನಿಪುರಿ ಒಳಗೆ. ಎಂತ ಹಸಿವೆ ಆದ್ರೆ ಸಹ ಏನಿಲ್ಲ, ಒಂದು ಹೋಟೆಲಿಗೆ ಕರ್ಕೊಂಡು ಹೋದ್ರಾಯ್ತು. ಒಂದು 2 ಪ್ಲೇಟ್ ಪಾನಿಪುರಿ ಕೊಟ್ರೆ ಜಗಳ ಮನಸ್ತಾಪ ಎಲ್ಲ ಮೂಲೆ ಹೋಗ್ತೀವಿ. ಈಗ ಅವಾಗ್ಲಿಂದ ಪಾನಿಪುರಿ 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 ಅಂತ ಇದ್ರಲ್ಲ, ಅದನ್ನೇ ತರಿಸ್ಬಿಟ್ರೆ ಹೆಂಗೆ? ಎಷ್ಟು ನೋಡೇ ಬಿಡೋಣ. ತಂದ್ರಪ್ಪ ಪಾನಿಪುರಿ. ಓಕೆ ವಿದ್ಯಾ, ಪಾನಿಪುರಿ ತಿಂದಿದ್ದು ಎಷ್ಟು ಖುಷಿ ಆಯ್ತು ನಿಮ್ಗೆ? ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಮದ್ವೆಗಿನ ಜಾಸ್ತಿ ಖುಷಿ ಆಯ್ತು ನಂಗೆ ಪಾನಿಪುರಿ ತಿಂದಿದ್ದು. ಖುಷಿ ಆಯ್ತು ನಿಮ್ಗೆ ಈಗ ಪಾನಿಪುರಿನ ಇಲ್ಲ ಗಣೇಶ ಅಂದ್ರೆ ಏನು ಚಾಯ್ಸ್? ನನ್ನ ಫಸ್ಟ್ ಆಪ್ಷನ್ ಪಾನಿಪುರಿನೇ ಇರುತ್ತೆ. ಹಿಂಗೆಲ್ಲ ಹೇಳಿದ್ರೆ ಈ ಶೋ ಇನ್ನಾಗ ಗಣೇಶ ಅಂತ ಹೇಳಿ. ಇವ್ರು ಹೇಳಿದ್ರಲ್ಲ ನಾನು ಹುಟ್ಟಿರೋದೇ ಪಾನಿಪುರಿ ತಿನ್ನಕ್ಕೆ ಅಂತ. ಅದು ಆಪ್ಷನ್ ಅದೇ, ಅದು ಫಸ್ಟ್ ಆಪ್ಷನ್ ಪಾನಿಪುರಿನೇ. ಆಮೇಲೆ ನೀವು ಅಲ್ಲ, ಗಣೇಶನ್ ಬದಲು ಪಾನಿಪುರಿನೇ ಮದುವೆ ಆಗ್ಬೋದಾಗಿತ್ತಲ್ಲಮ್ಮ ನೀನು. ಪಾನಿಪುರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಅದಕ್ಕೆ ಮದುವೆ ಆಗ್ಲಿಲ್ಲ. ಇವನ ಚಾನ್ಸ್ ಅದು
ಹೇಳ್ತಿದ್ರು, ಬಟ್ ಮಾತಾಡ್ಬೋದು. ಪ್ರಾಕ್ಟಿಕಲಿ ಆಗಲ್ಲ ಅಂತ ಪಾಪ ಅಲ್ವಾ. ಮತ್ತೆ ತುಂಬಾ ಇಷ್ಟ, ಬೇರೆಯವರೆಲ್ಲರೂ ನಂಗೆ ಬಯ್ಯ ಅಂತ ಕರೀತಾರಲ್ವಾ, ಇವಳಿಗೆ ಒಂಥರ ನನ್ನ ಗಂಡನನ್ನು ಬಯ್ಯ ಅಂತ ಕರೀತಾರೆ. ಓಕೆ, ಪಾನಿಪುರಿ ಮತ್ತೆ ಮಸಾಲೆ ತರ ಇರುವಂತ ಈ ಜೋಡಿಗೆ ವಿಶ್ ಮಾಡೋದಕ್ಕೆ ಅಂತ ಇವರು ಸ್ನೇಹಿತರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಶಶಿಕಲಾ ಅವರೇ, ಛೋಟಾ ಚಾಂಪಿಯನ್ಗೆ ಬಂದಿದ್ರಿ, ಅಲ್ಲಿಂದ ತುಮಕೂರು ಫೈನಲ್ಸ್ಗೂ ಬಂದ್ರಿ, ಈಗ ಜೋಡಿ ನಂಬರ್ 1ಗೂ ಬಂದಿದ್ದೀರಾ. ಏನ್ ನನ್ನನ್ನು ಅಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೀರಾ? ಖಂಡಿತ ಮಿಸ್ ಮಾಡ್ಕೊತಾ ಇದ್ದೀನಿ. ಜೋಡಿ ಬೇಕಾ ನಿಮ್ಗೆ? ಜೋಡಿ ಬೇಕಿಲ್ಲ, ಬಟ್ ನೀವು ಮಾವನ್ ಮಗಳು ಅಂತ ಹೇಳಿದ್ಮೇಲೆ ಹೆಂಗ್ ಮಾವನ್ ಬಿಟ್ಟು ಬರಕ್ಕಾಗತ್ತೆ? ಅವರು ಬರೀ ಶಶಿಕಲಾ ಅಲ್ಲ, ಶಶಿಕಲಾ ಸುನೀಲ್. ಗೊತ್ತಾ ಸರ್ ನಿಮ್ಗೆ? ಹೌದು, ಅವ್ರ ಹಸ್ಬೆಂಡ್ ಗೊತ್ತಲ್ಲ. ಅವ್ರ ಹಸ್ಬೆಂಡ್ ಗೊತ್ತಂತೆ ಕೇಳಿ. ಹೌದಾ? ಹೌದು. ಈ ಕಡೆ ಬಚ್ಚೋತು. ಅವ್ರ ಮಗನೂ ಬತ್ತನೀಗ. ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ವಿಶ್ ಮಾಡಕ್ ಬಂದವ್ರು ಪಾಪ, ವಿಶ್ ಮಾಡ್ಬಿಟ್ಟು ಹೋಯ್ತು. ಕಂಡವ್ರ ಮನೆ ವಿಷಯ ನಮ್ಗೆ ಯಾಕೆ? ಈಗ ಅವರು ನಿಮ್ಮ ಸ್ನೇಹಿತರು, ಅವರು ಗಣೇಶ್ ಅವರು, ವಿದ್ಯಾ ಅವ್ರ ಬಗ್ಗೆ ಮಾತಾಡಿ. ಯಾಕೆ ಸಂಸಾರದ ವಿಷಯ? ನಾವು ನೋಡಿರುವಂಥ ಗಣೇಶ್ ವಿದ್ಯಾ ಗಣಪತಿ ಅಂತಾನೆ ಮದುವೆ ಟೈಮಲ್ಲೆಲ್ಲ ಶುರು ಮಾಡಿದ ಹಾಗೇನೆ ವಿದ್ಯಾ ಗಣಪತಿ ಅಂತ. ನಾವಿಷ್ಟೋ ಜನ ಒಂದು ಮ್ಯೂಸಿಕಲ್ ಫ್ಯಾಮಿಲಿ ಏನಿದೆ ಅಲ್ಲಿ ಒಂದು ನಮಗೆಲ್ಲ ಖುಷಿ ಅಂದರೆ ಗಣೇಶ. ಈಗ ಬಹಳಷ್ಟು ಜನ ನೋಡಿರ್ಬೋದು ವೈರಲ್ ಆಗಿರೋ ಅವರು ಹಲವಾರು ವಿಡಿಯೋಸು. ಆ ಮುನಿಸೆಲ್ಲ ಏನಿದೆ ಬರೀ ವಿಡಿಯೋಗೋಸ್ಕರ ಅಷ್ಟೇ. ಅದು ಬಿಟ್ಟು ಅವ್ರ ಬಾಳಲ್ಲಿ ಬರೀ ಸುಖನೇ ಇರೋದು, ನಗು ಒಂದೇ ಇರೋದು. ಸೊ ಅದೇ ನಾವು ನೋಡಿರೋ ಗಣೇಶ, ಅದೇ ಇವಾಗ ಇರೋ ಗಣೇಶ ಕೂಡ. ವೆರಿ ನೈಸ್. ಒಂದು ಹಾಡು ಎಲ್ಲರಿಂದ ನಮ್ಮ ದಂಪತಿಗಳಿಗೋಸ್ಕರ. ಎಲ್ಲ ಕಪಲ್ಗಳು ಬಂದು ಎಲ್ಲ ಕಪಲ್ಸ್ ಬರ್ಬೇಕು. ಸ್ಮಾಲ್ ಮೂಮೆಂಟ್ ಕೊಟ್ರೆ ಎಲ್ಲ ಕಪಲ್ಸ್ ಬರ್ಬೇಕು ಪ್ಲೀಸ್. ಜ್ಯೋತಿ ಮೇಡಮ್, ನೀವು ಬನ್ನಿ, ಹೇಳ್ತೀನಿ.
ಬೇರೆ ಬೇರೆನೇ ದಿಕ್ಕುಗಳು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಅನ್ನೋ ತರ ಪ್ರೀತಿ ಮತ್ತು ಮದುವೆ ಅಂದ್ರೆ ಎರಡು ಧ್ರುವಗಳು ಬೆಸೆದು ಒಂದು ಹೊಸ ದಿಕ್ಕಿನ ಕಡೆ ಹೆಜ್ಜೆ ಹಾಕುವಂಥದ್ದು. ಸೊ ಹೊಸ ದಿಕ್ಕಿಗೆ ಹೆಜ್ಜೆ ಹಾಕ್ತಿದ್ದಾರೆ. 1.5 ವರ್ಷ ಆಗಿದೆ. ಕಲಾವಿದರಿದ್ರೆ ನಾನು ಕೂಡ ಈ ಅವರ ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬಾ ನ್ಯಾಚುರಲ್ ಆಗಿರುತ್ತೆ, ತುಂಬಾ ನ್ಯಾಚುರಲ್ ಆದ ಫನ್ ಇರುತ್ತೆ. ಅದನ್ನ ಕಂಟಿನ್ಯೂ ಮಾಡಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ನಿಮ್ಮ ಮದುವೆ ಅನುಭವ ಬಹಳ ವಿಶೇಷವಾಗಿತ್ತು. ಕೋಪ ಮಾಡ್ಕೊಂಡಿದ್ದು ಮೊದಲನೇ ಹುಡುಗಿ ಪ್ರಾಯಶಃ ಇವಳೇ ಅಂತ ಅನ್ಕೋತೀನಿ. ಅದರಲ್ಲೂ ಎಕ್ಸಾಕ್ಟ್ ಆಗಿ ತಾಳಿ ಕಟ್ಟೋ ಸಮಯದಲ್ಲಿ ಯಾರಾದ್ರೂ ಎದುರು ಬಂದ್ರೆ ಏನ್ ತಿರುಗಿ ಅವನಿಗೆ ಹೊಡೆದಿದ್ರು ಅವಳು. ಕೋಪ ಮಾಡ್ಕೊಂಡಿದ್ದು ಒಂದೇ ಹುಡುಗಿ ನೀನು ಅಂದ್ಕೋತೀನಿ. ಆ ಕೋಪನೆಲ್ಲ ತಣಿಸಿ ಇವತ್ತು ಪಾನಿಪುರಿ ಚೆನ್ನಾಗಿ ತಿನ್ನಿಸಿ ನಾವು ಇನ್ನೊಂದು ಫೋಟೋ ತೆಗೆದಿದ್ದೀವಿ. ಅದನ್ನ ನೀವು ಮನೆಯಲ್ಲಿ ಡ್ರಾಯಿಂಗ್ ರೂಮಲ್ಲಿ ಹಾಕ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಇವತ್ತು ಇಲ್ಲಿಗೆ ಬಂದು ಈ ಬ್ಯೂಟಿಫುಲ್ ಜೋಡಿಗೆ ವಿಶ್ ಮಾಡಿ, ಹಾಡನ್ನ ಹಾಡಿ, ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿದಂತ ಎಲ್ಲ ಗಾಯಕರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ದೇವರಿದಾನೆ ಅನ್ನೋ ದೈವ ಭಕ್ತ, ಕ್ರೇಜಿ ಸ್ಟಾರ್ ರವಿ ಸರ್ ನನ್ನ ಆರಾಧ್ಯ ದೈವ ಅನ್ನೋ ಅಪ್ಪಟ ಅಭಿಮಾನಿ, ಬಬ್ಲುಮಾ ಗುಡ್ಡುಮಾ ಅಂತ ಮುದ್ದಾಗಿ ಮುದ್ದು ಮಾಡುವಂತ ಮುದ್ದಿನ ದಂಪತಿಗಳು. ಲೆಟ್ಸ್ ವೆಲ್ಕಮ್ ಮಂಜು ಮಾಸ್ಟರ್ ಹಾಗೂ ಶ್ರೀಮತಿ ಅನುಷಾ. ಗಡ್ಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಗಡ್ಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ, ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ಈ ಬಬ್ಲುಮಾ ಗುಡ್ಡುಮಾ ಜೋಡಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಮದುವೆ ದಿಬ್ಬಣ ಅಂದ ತಕ್ಷಣ ಅದ್ಭುತವಾಗಿ ಡಾನ್ಸು, ಒಡ ಕೆಮಿಸ್ಟ್ರಿ, ಮುದ್ದ ಕಾಣ್ತಾ ಇದ್ದೀರಾ. ದೃಷ್ಟಿ ತೆಗೆದ್ಬಿಡ್ತೀನಿ. ಮಾಸ್ಟರ್, ನನ್ಗೊಂದೇ ಒಂದು ಕಾಡ್ತಾ ಇರೋ ಪ್ರಶ್ನೆ ಅಂದ್ರೆ, ಫಸ್ಟ್ ಟೈಮ್ ಒಂದು ಹುಡುಗಿನ ನೋಡಿದಾಗ ಮದುವೆ ಆಗ್ಬೇಕು ಅಂತ ಅನ್ಸಿದ್ದು ಅಂತ, ಬೇರೆ ಟೈಮಲ್ಲಿ ಬೇರೆ ನೋಡಿದಾಗ ಏನ್ ಅನ್ನಿಸ್ತಿತ್ತು? ನಂದೊಂದು ಫಸ್ಟ್ ಲವ್ ಅಂತ ಇತ್ತು ಸರ್. ನಾನೊಂದು 7 ವರ್ಷ ಒಬ್ಳು ಹುಡುಗಿನ ಪ್ರೀತಿಸಿದೆ. ಅಲ್ಲಿ ಅವಳನ್ನ ಕಳ್ಕೊಂಡಾದ್ಮೇಲೆ ಒಂದು 4 ವರ್ಷ ಗೊತ್ತಲ್ಲ ಸರ್ ಒಬ್ಬಂಟಿ ಜೀವನ ಹೆಂಗಿರುತ್ತೆ. ನಂಗೇನ್ ಗೊತ್ತ ಸರ್, ನನ್ ತೋರ್ಸಿದ್ರೆ ಆದ್ರೆ ಹಾಗೆ ಹೀಗೆ ನಡೀತಾ ಇತ್ತು ಸರಿ. ಹಾಗೆ ಹೀಗೆ ಅಂದ್ರೆ ಆದ್ರೆ ಪರಿಚಯ ಆಗ್ತಾ ಇದ್ರು ಹುಡುಗಿಯರು, ಆ ಟ್ರಸ್ಟ್ ವರ್ತಿ ಸಿಗ್ತಾ ಇರಲಿಲ್ಲ. ಇವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ಮದುವೆ ಆಗ್ಬೇಕು ಅನ್ನಿಸ್ತು. ಅವ್ರನ್ನೆಲ್ಲ ನೋಡಿದಾಗ ಏನ್ ಅನ್ಸ್ತಿ? ಅವ್ರನ್ನೆಲ್ಲ ನೋಡಿದಾಗ ಡಾನ್ಸ್ ಮಾಡಬೇಕು ಅನ್ನಿಸ್ತಾ ಇತ್ತು ಅಷ್ಟೇ. ಹಂಗೂ ತಿಳ್ಕೊಬೋದಾ? ಹೌದು. ಈ ಲವ್ ಸ್ಟೋರಿಗೆ ಬ್ರಿಡ್ಜ್ ಯಾರು? ಇದೇ 5 ವರ್ಷದಿಂದ ಒಂದು ಶೋ ಅಲ್ಲಿ ನಾನು ಕೊರಿಯೋಗ್ರಾಫರ್ ಆಗಿ ಮಾಡ್ಬೇಕಾದ್ರೆ ಸರ್ ಜಡ್ಜ್ ಆಗಿದ್ರು, ನೀವು ಆಂಕರ್ ಆಗಿದ್ರಿ. ಅವಳಿಗೆ 2.5 ವರ್ಷ ಮಗು, ಚಿಕ್ಕದು ಎಷ್ಟಿದ್ಲು. ಅವಳ ಹೆಸರು ಸ್ಮಯ ಅಂತ. ಇವಾಗ ದೊಡ್ಡವಳಾಗಿದ್ದಾಳೆ. 5 ವರ್ಷ, ಅವಾಗ 2.5 ವರ್ಷ, ಇವಾಗ 7 ವರ್ಷ ಆಗಿದೆ. ಕೆನ್ ಐ ಕಾಲ್ ಅವರ್ ಪ್ಲೀಸ್? ಸ್ಮಯ ಬಾ. ಇದು ನನ್ನ ಲವ್ ಬ್ರಿಡ್ಜ್ ಅಂದ್ರೆ ಸ್ಮಯ ಮತ್ತೆ ಅವ್ರ ಅಮ್ಮ ಮೇನ್ ಆಗಿ. ಹೇಗಿತ್ತು ಇವ್ರ ಲವ್ ಸ್ಟೋರಿ? ಈ ಲವ್ ಸ್ಟೋರಿಗೆ ನೀವ್ ಹೆಂಗೆ ಕಾಂಟ್ರಿಬ್ಯೂಷನ್? ಹೇಗಂದ್ರೆ ಇವಳು ಅವಾಗ ತುಂಬಾ ಚಿಕ್ಕವಳಿದ್ಲು. ನನಗೆ 3 ಜನ ಕಂಟೆಸ್ಟೆಂಟ್ ಇದ್ರು, ಅದ್ರಲ್ಲಿ ಇವಳು ಒಬ್ಳಾಗಿದ್ಲು. ನಂದು 2 ಕಂಟೆಸ್ಟೆಂಟ್ ಫಿನಾಲೆಗೆ ಬಂದ್ರು. ಇಬ್ರಿಗೂ ಈಕ್ವಲ್ ಆಗಿ ಟೈಮ್ ಕೊಡ್ಬೇಕು ಅಂದಾಗ ಇವಳಿಗೆ ಬೇರೆ ಕೊರಿಯೋಗ್ರಾಫರ್ ಕೊಟ್ಟಿದ್ರು. ಆ ಕೊರಿಯೋಗ್ರಾಫರ್ಗೆ ಅಸಿಸ್ಟೆಂಟ್ ಆಗಿ ಬಂದಿದ್ದೆ ಅನುಷಾ. ಅದು ಹೇಳ್ದಲ್ಲ ಮ್ಯಾಮ್, ಅದೇ ಫಸ್ಟ್ ಟೈಮ್ ಅವಳು ಹಿಂಗೆ ನೋಡಿದ ತಕ್ಷಣ ನಂಗೆ ಸ್ಲೋ ಮೋಷನ್ ತರ ಆಯ್ತು. ಅವಳನ್ನೇ ನೋಡಿದೆ, ಅಬ್ಸರ್ವ್ ಮಾಡಿದೆ, ಯಾರು ಇದು ಹುಡುಗಿ ಅಂತ ಕೇಳಿದೆ. ಅಣ್ಣ ಅದೇ ಸ್ಮಯ ಇದ್ದಾಳಲ್ಲ ಅವ್ರಿಗೆ. ಹೌದಾ ಅಂತ ಹೇಳಿದೆ. ಸ್ಮಯ ನೋಡಿದೆ, ಅನುಷನ್ ನೋಡಿದೆ. ಅನುಷನ್ ನೋಡಿ ಡಾರ್ಲಿಂಗ್ ಅಂದೆ. ಇವಳು ತಿರ್ಗ್ಲು ಸ್ಮಯ ಅಂತ ಈಗ
ಫಸ್ಟ್ ಟೈಮು. ಬಟ್ ಕೇಳಿ ಮ್ಯಾಮ್, ಈಗ ನಡೀತಾ ಇರೋ ಟೈಮಲ್ಲಿ ಅಲ್ಲಿ ಇನ್ನೊಬ್ರು ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ. ಅದು ಒಂದು ಅನುಷನ್ ತಾಯಿ ಅಲ್ಲಿ ಸೈಡಲ್ಲಿ ಅವ್ರನ್ನ ನೋಡ್ತಾ ಇದಾರೆ. ನನಗೆ ಗೊತ್ತಿಲ್ಲ ಅವ್ರ ತಾಯಿ ಬಂದಿರೋದು. ಸೀರಿಯಸ್ಲಿ ನನಗೆ ಹೇಳಬೇಕು ಅಂದರೆ ಮಂಜು ಸರ್ ತುಂಬ ಕಮ್ಮಿ ಮಾತು. ನಾನು ತುಂಬ ತಿಂಗಳು ಇವ್ರ ಜೊತೆ ನಾನು ಡಾನ್ಸ್ ಕ್ಲಾಸಿಗೆ ಡೈಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ನನ್ನ ಹತ್ರ. ಸೊ ಅವತ್ತು ಶೋ ದಿನ ಇವರಾಗೆ ಬಂದು ಮಾತಾಡಿಸ್ತಾ ಇದ್ದಾರೆ. ನನಗೆ ಅದು ಒಂದು ಆಶ್ಚರ್ಯ, ಸರ್ ಬಂದು ಮಾತಾಡಿಸ್ತಾ ಇದ್ದಾರಲ್ಲ ಅಂತ. ಆಮೇಲೆ ಸ್ಮಯ ಇಲ್ಲಿ ಕುತ್ಕೊಂಡಿದ್ರೆ, ಆಯ್ ಚಿನ್ನು ಮರಿ ಎಷ್ಟು ಕ್ಯೂಟ್ ಆಗಿದ್ಯಾ ನೀನು, ನೀನು ತಿನ್ಬಿಟ್ಬೇಡ ಅನ್ಸ್ಬಿಡತ್ತೆ ಅಂತೆಲ್ಲ. ನಂಗೆ ಗೊತ್ತಾಗ್ತಿಲ್ಲ ಪಕ್ಕದಲ್ಲಿ ಅದು ರಿಯಾಕ್ಷನ್ ಅಂತ. ನಿಮ್ಗೇನ್ ಗೊತ್ತಾಗ್ಲಿಲ್ವಾ? ಅದೇ ಗೊತ್ತಿತ್ತು ಮ್ಯಾಮ್, ಗೊತ್ತಾಗತ್ತಲ್ಲ ಮ್ಯಾಮ್. ಯಾರು ಗೊತ್ತಾಯ್ತಾ? ಆಮೇಲೆ ಅದೇ ಕನೆಕ್ಟಿವಿಟಿ ಹತ್ತು. ಆಮೇಲೆ ಏನಾಯ್ತು, ಶೋನಲ್ಲಿ ನಡೀತಾ ಇರ್ಬೇಕಾದ್ರೆ ಫೈನಲ್ಸ್ ಅಲ್ವಾ, ಅವ್ರು ಎಷ್ಟು ಬಿಸಿ ಇರ್ತಾರೆ ಅಂಥದ್ರಲ್ಲಿ ನಾವಿರೋ ಜಾಗಕ್ಕೆ ಪದೇ ಪದೇ ಬರ್ತಾರೆ. ಫೋನೇ ಮಾಡದೆ ಇರೋರು ಫೋನ್ ಬರುತ್ತೆ ನನಗೆ, ಬಂದ್ಬಿಟ್ಟು ಅಕ್ಕ ತಂಗಿ ನಂಬರ್ ಕೊಡ್ತೀರಾ ಅಂತ. ನನಗೆ ಭಯ, ಆಂಟಿ ನನಗೆಲ್ಲಿ ಕ್ಲಾಸ್ ತೊಗೊಂಡ್ಬಿಡ್ತಾರೋ ಅಂತ. ಬಟ್ ಓಪನ್ ಸ್ಟೇಜಲ್ಲಿ ಸಾರಿ ಮಾ, ನನಗೆ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ರೆ ವೆರಿ ಸಾರಿ. ಏನೋ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇತ್ತು. ಅದು ಲೈಫ್ ಲಾಂಗ್ ಒಂಥರ ಕೊರಗಿತ್ತು. ಬಟ್ ಥ್ಯಾಂಕ್ಸ್ ಟು ಜೀ ಕನ್ನಡ, ಇದರಿಂದ ನನಗೆ ಒಂದು ಗಿಲ್ಟ್ ಹೋಗ್ತಾ ಇದೆ. ಸೊ ದಟ್ ಅಪ್ಪ ಅಮ್ಮನೂ ಜೊತೆಗಿದ್ದಾರೆ. ಇಷ್ಟೊತ್ತು ನಾವು ಇವ್ರ ಲವ್ ಸ್ಟೋರಿನ ಕೇಳಿದ್ವಿ. ಈಗ ಡೈರೆಕ್ಟ್ ಆಗಿ ಅನುಷಾ ಹಾಗೆ ಮಂಜು ಮಾಸ್ಟರ್ನ ಕೇಳೋಣ. ಮದ್ವೆನಲ್ಲಿ ಏನೇನ್ ಆಸೆಗಳಿತ್ತು ನಿಮ್ಗೆ, ಏನೇನ್ ಮಿಸ್ ಮಾಡ್ಕೊಂಡ್ರಿ? ಫಸ್ಟ್ ಆಸೆ ಅದೇ, ಅವ್ರ ತಂದೆ ತಾಯಿ ಬರ್ಬೇಕಂತ ಇತ್ತು. ಇನ್ನೊಂದು ಆಸೆ ಇವಾಗ್ಲೂ ಒಂದು ಪೆಂಡಿಂಗ್ ಇದೆ. ಆ ಆಸೆನ ನಾನು ಈ ವೇದಿಕೆ ಮೂಲಕ ತೀರಿಸೋಣ ಅಂತ ಅನ್ಕೊಂಡಿದೀನಿ. ಸೊ ಐ ವಾಂಟ್ ಯು ಟು ಕ್ಲೋಸ್ ಹರ್ ಐಸ್ ಮ್ಯಾಮ್. ಐ ವಿಲ್ ಡೂ ದಟ್. ಮ್ಯಾಮ್. ಎಸ್. ಇದು ಅವಳಿಗೆ ತುಂಬಾನೇ ಇಷ್ಟ. ನನ್ನ ಲೈಫಲ್ಲಿ ನಾನು ಒಂದ್ಸತಿ ಈ ಥರ ಸ್ಯಾರಿ ಉಟ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಮದುವೆ ಆಗಬೇಕು ಅನ್ನೋದು ಅವಳಿಗೆ ತುಂಬ ಆಸೆ ಇತ್ತು. ಸೊ ದಿಸ್ ಇಸ್ ಫಾರ್ ಯು ಗುಡ್ಡಮ್ಮ. ಆಕ್ಚುಲಿ ನಂಗೆ ತುಂಬ ಆಸೆ ಇತ್ತು, ಚಿಕ್ಕ ವಯಸ್ಸಿನಿಂದನೂ ಒಂದು ಆಸೆ, ಏನಂತಾರೆ ಡ್ರೀಮ್ ಕಮ್ ಟ್ರೂ ಈ ಸ್ಟೇಜ್ ಮೂಲಕ. ಸೊ ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಅವರು ಪ್ರೀತಿಯಿಂದ ಸೈರ್ಯ ಕೊಟ್ಟಿದ್ದಾರೆ. ನೀವು ಈಗ ಹೋಗಿ ಅದನ್ನ ಆದಷ್ಟು ಬೇಗ ಉಟ್ಕೊಂಡು ಬನ್ನಿ. ಮಂಜು ಮಾಸ್ಟರ್, ಪ್ರೀತಿಯಿಂದ ಗುಡ್ಡುಮ ಅವ್ರನ್ನ ನೀವು ಕೊಟ್ಟಿರೋ ಉಡುಗೊರೆಯಲ್ಲಿ ಹೇಗ್ ಕಾಣ್ತಿದ್ದಾರೆ ನೋಡೋದಕ್ಕೆ ರೆಡಿ ಇದ್ದೀರಾ ನೀವು? ಖಂಡಿತವಾಗ್ಲೂ ವೇಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡ್ತಾ ಇದ್ದಾರೆ. ನಾವು ಕರಿಯಲ್ಲ, ನೀವೇ ಕರೆದು ಬಿಡಿ. ಗುಡ್ಡುಮಾ ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ, ಗೊತ್ತಿಡುವುದು ಮನಸ್ಸು ಹಾಗೆ ಇಲ್ಲ, ಏನ್ ಮಾಡ್ಲಿ? ಎಡ್ಡ ಬುಷ ಹಾಕಿ ನೋಡು, ನಾನು ತುಂಬಾ ಹುಡುಗ, ಕಣ್ಣ ಮುಚ್ಚಿ ಒಪ್ಪಿಕೊಳ್ಳಿ ಸಿಗೋದಿಲ್ಲ ಇಂಥ ಹುಡುಗ. ನನ್ಗೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾರೆ ಈ ರೆಡ್ ಸ್ಯಾರಿಲಿ ಅಂತಾನೆ ನೋಡ್ತಾ ಇದ್ದೀನಿ. ಯಾಕೆ ಇಷ್ಟ ಪಡ್ತಾಳೆ ಇದನ್ನ ಅಂತ ನನಗೆ ಇವಾಗ ನಿಜವಾಗ್ಲೂ ಗೊತ್ತಾಗ್ತಾ ಇದೆ. ಸಮಥಿಂಗ್ ನೈಸ್ ಐ ಆಮ್ ಫೀಲಿಂಗ್. ಚಿಕ್ಕ ವಯಸ್ಸಿನಿಂದನೂ ಒಂದು ಆಸೆ ಇತ್ತು, ಈ ಥರ ರೆಡ್ ಸ್ಯಾರಿ ಹಾಕಿ ಮದುವೆ ಆಗಬೇಕು. ಆ್ಯಂಡ್ ಈ ನನ್ನೊಂದು ಆಸೆನ ಅಷ್ಟು ತಲೆಯಲ್ಲಿ ಇಟ್ಕೊಂಡು ನನ್ನ ಹೆಂಡತಿಗೆ ನಾನು ಬೆಸ್ಟ್ ಕೊಡೋಕ್ಕಾಗಿಲ್ಲ, ಅವಳಿಗೆ ನಾನು ಬೆಸ್ಟ್ ಕೊಡಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ಅದಕ್ಕಿಷ್ಟು ಇಂಪಾರ್ಟೆನ್ಸ್ ಕೊಟ್ಟು ನನಗೋಸ್ಕರ ಈ ಸಾರಿನ ತೊಗೊಂಡು ಬಂದಿದ್ದಾರೆ. ಐ ಮೀನ್ ನಾನು ಹೇಳ್ತಾ ಇಲ್ವಾ, ಐ ಆಮ್ ವೆರಿ ಬ್ಲೆಸ್ಡ್ ಚೈಲ್ಡ್. ನನಗೆ ಯಾವಾಗಲೂ ನನಗೆ 7 ಜನ್ಮಕ್ಕೂ ಮಂಜುನೇ ನನ್ನ ಗಂಡ ಆಗಿರ್ಬೇಕನ್ನೋದೇ ನನ್ನ ಆಸೆ ಯಾವಾಗಲೂ. ಥ್ಯಾಂಕ್ ಯು ಜೋಡಿ ನಂಬರ್ 1 ಶೋ. ಸೀರಿಯಸ್ಲಿ ಇದು ನನ್ನ ಲೈಫಲ್ಲೇ ಒಂದು ಮೆಮೊರೇಬಲ್ ಡೇ. ಈ ಡೇನ ನಾನು ಯಾವತ್ತೂ ಮರೆಯಲ್ಲ ನನ್ನ ಜೀವನದಲ್ಲಿ. ಈಗ ನಿಮ್ಮ ಕುಟುಂಬದವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದಾರಲ್ಲ, ಅವ್ರನ್ನೆಲ್ಲ ವೇದಿಕೆ ಮೇಲೆ ಕರೆದು ಅವ್ರ ಪರಿಚಯ ಮಾಡಿಕೊಡಿ. ಪಪ್ಪ, ಅಮ್ಮ, ಅಮ್ಮ
ಅಶೋಕ್. ನಮಸ್ತೆ. ಈ ಕ್ಷಣ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಒಬ್ಬಳೆ ಮಗಳು, ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಿ. ಎಜುಕೇಶನಲ್ ಕಂಪ್ಲೀಟ್ ಆಗುವ ಮೊದಲೇ ಲವ್ ಶುರು ಆಯ್ತು. ಅದು ಸ್ವಲ್ಪ ನಮ್ಗೆ ಅಸಮಾಧಾನ ಇತ್ತು ಅದ್ರ ಬಗ್ಗೆ. ನಾವು ಸ್ವಲ್ಪ ಹೈಯರ್ ಸ್ಟಡೀಸ್ ಮಾಡಿಸ್ಬೇಕು ಅಂತ ಇದ್ವಿ. ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಕೊಡಿಸ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಎಲ್ಲ ತಂದೆ ತಾಯಿಗೋರು ಏನ್ ನೆನ್ಸ್ಕೊಂಡ್ರೋ ಹಂಗೆ ನಾವು ಅದನ್ನೇ ಆಸೆ ಪಟ್ವಿ. ಲವ್ಗೆ ಬಂದಾಗ ಎಲ್ಲ ತಂದೆ ತಾಯಿಗಳು ಹೆಂಗೆ ರೆಫ್ಯೂಸ್ ಮಾಡ್ತಾರೆ ಹಂಗೆ ನಾವು ಮಾಡಿದ್ವಿ. ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ವಿ. ಸುಸೈಡ್ ಮಾಡ್ತೀವಿ ಅಂತ ಓಡಿದ್ವಿ. ಹಿಂದೆ ತಿರುಗಿದ್ರೆ ಯಾರಿಲ್ಲ, ವಾಪಸ್ ಬಂದ್ವಿ. ಕೆಲವು ಮಾತುಗಳಿಂದ ಹೆದರ್ಸಿದ್ವಿ, ಅದು ಸತ್ಯನೇ. ನಿನ್ಗೂ ಜಾತಕದಲ್ಲಿ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಎಲ್ಲ ಹೇಳಿದೀವಿ. ಇಲ್ಲ ಅಂತಲ್ಲ, ಅದು ಸುಳ್ಳ? ಸ್ವಲ್ಪ ನಿಜಾನೇ, ಸ್ವಲ್ಪ ಸೇರ್ಸಿದೀವಿ, ಎಲ್ಲ ಅಲ್ಲ. ಆಮೇಲೆ ನೋಡೋಣ ಇವ್ರು ಹೆಂಗ್ ಬದುಕ್ತಾರಂತ ದೂರ ನಿಂತ್ಕೊಂಡು ನೋಡಿದ್ವಿ. ಅವ್ರು ಬದುಕೋದನ್ನ ನೋಡಿ ನಾವು ಚೇಂಜ್ ಆದ್ವಿ. ನೀವು ಚೇಂಜ್ ಆದ್ರಿ. ವಾವ್. ನಾವು ಹುಡುಕಿದ್ರು ಇಷ್ಟು ಒಳ್ಳೆ ಹುಡುಗ ಸಿಗ್ತಾ ಇರ್ಲಿಲ್ಲ ಅನ್ಸ್ತು. ಎರಡನೇದ್ದು ನನ್ನ ಸ್ವಭಾವ ಮತ್ತೆ ಅವನ ಸ್ವಭಾವ ಸ್ವಲ್ಪ ಹತ್ರ ಮ್ಯಾಚ್ ಆಯ್ತು. ಒಂದು ನಾನು ಹಾರ್ಡ್ ವರ್ಕರ್, ಅವನು ಹಾರ್ಡ್ ವರ್ಕರ್. ಮತ್ತೆ ನಾನು ಒಂದ್ ಸ್ವಲ್ಪ ಬಿಟ್ಟಾಸಿ, ಅವನ್ ಸ್ವಲ್ಪ ಹುಟ್ಟು ಬಿಟ್ಟಾಸಿ. ಅದು ಒಂದು ಟ್ಯಾಲಿ. ಅವರು ಸ್ವಲ್ಪ ಕಾಸು ಖರ್ಚು ಮಾಡೋದ್ರಲ್ಲಿ ಲೆಕ್ಕ ಮಾಡ್ತಾರೆ. ಇದು ನಮ್ಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಕ್ ಶುರು ಮಾಡಿದ್ವಿ. ಅವಳು ಆಸೆ ಪಟ್ಟಿದ್ದನ್ನು ಎಲ್ಲವೂ ಕೊಟ್ಟಿದ್ವಿ. ಇದು ಯಾಕೆ ಬೇಡ ಅನ್ನೋದು. ಇಡೀ ಫ್ಯಾಮಿಲಿ ಖುಷಿಯಾಗಿದ್ದೆ. ನಿಮ್ಗೆ ನಮ್ ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗುತ್ತೆ ಖುಷಿಯಾಗಿದ್ದೀವಿ ಅಂತ. ಎಷ್ಟು ಖುಷಿಯಾಗಿದ್ದೀರಾ ನೋಡಿ. ಶ್ವೇತಾ ಅವರು ಯಾವ್ದೋ ಕ್ಷೇತ್ರದ MLA ಕಣಂಗ್ ಕಾಣ್ತಾ ಇಲ್ವಾ? ಟಿಕೆಟ್ ಕೊಟ್ಟಿಲ್ಲ, ಇಲ್ಲ ಅಂದ್ರೆ ಆಗ್ಬೋದಾಗಿ. ಹೌದಾ ಸರ್? ಅಮ್ಮ ನೀವ್ ಹೇಳಿಮ್ಮ. ಒಂದು ಹೇಳ್ಬೇಕಂದ್ರೆ ನಾವು ಹುಡುಕಿದ್ರು ಇಂಥ ಹುಡುಗ ಸಿಗ್ತಾ ಇರ್ಲಿಲ್ಲ. ಟೂ ಇಯರ್ಸ್ ತುಂಬಾ ಹಿಂಸೆ ಪಟ್ವಿ. ಮತ್ತೆ ಬರ್ತಾ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಗಂಡನೂ ಚೆನ್ನಾಗಿ ಸಿಕ್ಕಿದ್ದಾನೆ, ಅದೇ ಥರ ಅತ್ತೆ ಮಾವನು ಚೆನ್ನಾಗಿ ಸಿಕ್ಕಿದ್ದಾರೆ. ಈಗ 3 months ಪ್ರತಿ ಸ್ಯಾಟರ್ಡೆ ಸಂಡೇ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಆ ತಾಯಿ ಮಾಡೋದನ್ನು ನೋಡಿಬಿಟ್ಟು, ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ಸೊಸೆಯ ಸೀರೆ ಉಡ್ಕೊಂಡು ಹೋಗಿರೋದನ್ನ ವಾಶಿ ಮಾಡಿ ಹಾಕಿದ್ದನ್ನು ನಾನು ಇದು ಫಸ್ಟ್ ನೋಡೋದು. ಹೇಳ್ಬೇಕಂದ್ರೆ ಇದು ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನನ್ನ ಮಗಳಿಗೆ ಏನೂ ಬರಲ್ಲ. ನಾನು ಯಾಕಂದ್ರೆ ನನ್ನ ಅಳಿಯನಿಗೆ ಫಸ್ಟ್ ಆಫ್ ಆಲ್ ಹೇಳಿದ್ದೇನೆ, ಇದು ಸಟ್ಟಾಗುವುದು ಅಲ್ಲ. ಯಾಕೆಂದ್ರೆ ಇದನ್ನ ಒಂದು ಕೋಳಿಯ ಪುಕ್ಕದಲ್ಲಿ ಇಟ್ಟು ಸಾಕಿದಾಗೆ ಸಾಕಿರೋದು ನಾವು. ಇದು ನೋಡಕ್ಕೆ ಅಷ್ಟೇ ಚಂದ, ಆದ್ರೆ ಏನು ಇದರಲ್ಲಿ ನಿನಗೆ ಆಗಲ್ಲ ಮಗ ಅಂತ ಹೇಳಿ ಅವನಿಗೆ ನಾನು ಎಲ್ಲ ವಿವರಣೆ ಹೇಳಿದ್ದೇನೆ. ಮತ್ತೆ ಇನ್ನೊಂದು ಏನ್ ಹೇಳಿದ್ರೆ, ಅವಳ ಜಾತಕದಲ್ಲಿ ದೋಷ ಇತ್ತು. ಆದ್ರೆ ಈಗ ತುಂಬಾ ಚೆನ್ನಾಗಿದ್ದಾರೆ. ಈಗ ಅವನನ್ನಾಗಲಿ ಅವಳನ್ನಾಗಿ ನನ್ನ ಮಕ್ಕಳ ತರನೇ ನಾನು ನೋಡ್ತಾ ಇದ್ದೆ. ವೆರಿ ನೈಸ್. ನನ್ನ ಲೈಫಲ್ಲಿ ಒಂದು ಗಿಲ್ಟ್ ಇವಾಗ್ಲೂ ಇದೆ. ನಾನು ಯಾವಾಗ್ಲೂ ಅಷ್ಟೇ, ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ರು, ಒಂದು ಹೆಣ್ಣು ಮನೇಲಿ ಕಣ್ಣೀರು ಹಾಕ್ಬಾರ್ದು, ನಿಂಗೆ ಒಳ್ಳೇದಾಗಲ್ಲ. ಅವತ್ತಿನ ದಿವಸ ಕರ್ಕೊಬರೋಕ್ರೆ ಅವ್ರ ಕಣ್ಣೀರು ನಾನು ಕಣ್ಣಾರೆ ನೋಡಿದ್ದೆ. ನನಗೆಲ್ಲ ಅವ್ರ ಕಣ್ಣೀರು ಶಾಪ ತಟ್ಟುತ್ತೋ ಒಂದು ಭಯ ಗೊತ್ತಿಲ್ಲ. ನಾನು ನಂಬ್ಕೊಂಬಂದ್ಬಿಟ್ಟಿದ್ದೀನಿ ಅದನ್ನ. ನಾನು ಅತ್ತೆ ಕೇಳ್ಕೊಳೋದು ಇಷ್ಟೇ. ಅವತ್ತಿನ ಪರಿಸ್ಥಿತಿ ಆಗಿತ್ತು. ಇವಾಗ ನನ್ನ ಖುಷಿಯಾಗಿ ನೀವು ಒಪ್ಕೊಂಡಿದ್ದೀರಾ. ಇವತ್ತಿನ ದಿವಸ ಈ ವೇದಿಕೆಯಲ್ಲಿ ನಿಮ್ಮ ಮಗಳನ್ನ ನನಗೆ ದಾರಿ ಹೇಳ್ಕೊಡಿ ಮಾವ. ಖಂಡಿತವಾಗ್ಲು. ಓಕೆ, ಮಂಜು ಮಾಸ್ಟರ್ ಹೇಳಿದ್ರು ಈ ವೇದಿಕೆ ಮೇಲೆ ನಿಮ್ಮ ಮಗಳನ್ನ ನನ್ಗೆ ಧಾರೆ ಎರೆದ್ಕೊಡಿ ಅಂತ. ನಿಮ್ ಕನ್ಸು ಯಾಕೆ ನನ್ಸಾಗೋದಿಲ್ಲ? ಅದು ಈ ವೇದಿಕೆ ಮೇಲೆ ಖಂಡಿತವಾಗ್ಲೂ ನನ್ಸಾಗತ್ತೆ. ಮಂಜು ಮಾಸ್ಟರ್ ಎಷ್ಟು ಒಂದು ಅಮೂಲ್ಯವಾದಂತ ಕ್ಷಣ ಅಲ್ವಾ ಇದು, ಧಾರೆ ಎರೆಯುವಂತ ಒಂದು ಸಂಪ್ರದಾಯ. ಗಂಡಿಗೆ ಹೆಣ್ಣನ್ನ ದಾರೆ ಎರೆದುಕೊಡೋದು ಅಂತ ನಾವೇನ್ ನೋಡಿದೀವಿ.
ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ಈ ಸಂಪ್ರದಾಯ ಅದನ್ನೆಲ್ಲ ಒಂದ್ ಕಡೆಗಿಟ್ಟು ನಾವು ನೀ ಹಿಂಗ ನೋಡಬೇಡ ನನ್ನ ಹಾಡು ಗೊತ್ತಿದೆ ನಮಗೆಲ್ಲ. ಅದರಲ್ಲಿ ಒಂದ್ ಸಾಲ್ ಬರುತ್ತೆ, ದಾರಿಲಿ ನೆನೆದೆ ಕೈ ಹಿಡಿದೆ ನನ್ನ ತಣ್ಣಾಗ ಅಂತನ ತಿಳಿದು. ಅದು ದಾರಿಲಿ ಅಲ್ಲ, ಅದು ದಾರಿಲಿ ನೆನೆದೆ ಕೈ ಹಿಡಿದೆ ನನ್ನ ತಣ್ಣಾಗ ಅಂತನ ತಿಳಿದು, ಹಾಲಿನಷ್ಟು ತಣ್ಣಗೆ ಇಟ್ಕೊಳ್ತಾನೆ ನನ್ನ ಅಂತ. ಹಾಗೆ ಇಟ್ಕೋಬೇಕು ಅಂತ ನಿನ್ನನ್ನು ಅಂದ್ಕೊಂಡೆ ಅಂತ ಕವಿ ಹೇಳ್ತಾರೆ. ಇದು ಅಷ್ಟೇ, ಹಾಲಿನಂತೆ ಇವರ ಜೀವನ ತಣ್ಣಗೆ ಮತ್ತು ಅಮೃತಮಯವಾಗಿ ಇರಲಿ ಅನ್ನೋದು ಈ ಸಂಪ್ರದಾಯದ ಒಂದು ಆಶಯ. ಆ ಆಶಯ ಇವತ್ತು ನಿಮ್ಮ ಬದುಕಲ್ಲಿ ನೆರವೇರಿದೆ. ಮತ್ತೊಮ್ಮೆ ಶುಭವಾಗಲಿ. ಇಷ್ಟು ಸೊಗಸಾಗಿ ಹೇಳಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅನುಷಾ, ಇವತ್ತು ನಿಮ್ಮ ತಂದೆ ತಾಯಿ ಮಂಜು ಮಾಸ್ಟರ್ ಇಷ್ಟಪಟ್ಟ ಹಾಗೆ ಧಾರೆ ಎರೆದು ಕೊಟ್ರಲ್ವಾ, ಈ ಕ್ಷಣ ಹೇಗನ್ನಿಸ್ತಾ ಇದೆ ನಿಮಗೆ? ಏನೋ ಗೊತ್ತಿಲ್ಲ ಮ್ಯಾಮ್, ನಾನು ಅನ್ಕೊಂಡಿದ್ದೆಲ್ಲ ನಡೀತಾ ಇದೆ ನನ್ನ ಜೀವನದಲ್ಲಿ. ನನ್ನ ಮದುವೆ ದಿನ ಈ ಶಾಸ್ತ್ರ ತಂದೆ ತಾಯಿನೇ ಮಾಡಬೇಕು ಅಂತ ಹೇಳ್ತಿದ್ರು ಎಲ್ಲಾದ್ರು. ಲಾಸ್ಟ್ ಮೂಮೆಂಟ್ ತನಕನೂ ಆ ದಿನ ನಾನು ಕಾಯ್ದಿದ್ದೀನಿ. ಆ ದಿನ ಹೇಗಿತ್ತು ಅಂತ ಅದು ನನಗೆ ಮಾತ್ರ ಗೊತ್ತಿದೆ. ಅದು ನಾನು ಯಾರ ಹತ್ರನೂ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ. ಆ ಹಿಂದಿನ ದಿನ ನನ್ನ ಮದುವೆ ಆಗಿದ್ದ ದಿನ, ಅದು ಮದುವೆ ಅನ್ನೋದು ಆಗೋದು ಒಂದೇ ಸತಿ ಅಂತ ಹೇಳ್ತಾರೆ. ಆ ದಿನ ಈ ಶಾಸ್ತ್ರ ನಡಿಬೇಕಾದ್ರೆ ನನ್ನ ಪಪ್ಪ ಅಮ್ಮನ ತುಂಬಾ ಮಿಸ್ ಮಾಡ್ಕೊಂಡೆ ಅವತ್ತು. ಅದಾದ್ಮೇಲೆ ನಾನು ಮಂಜುಗೆ ಹೇಳ್ಕೊಂಡಿದ್ದೆ ಸಹ, ಇನ್ನೊಂದ್ಸತಿ ನಮ್ಮ ಅಪ್ಪ ಅಮ್ಮ ಮುಂದೆನೆ ನಾನು ಮದುವೆ ಆಗಬೇಕು ಅಂತ ಭಾಳ ಆಸೆ ಪಟ್ಟಿದ್ದೆ ಮ್ಯಾಮ್. ನಮ್ಮ ಅಪ್ಪ ಅಮ್ಮ ನನ್ನ ರೆಡ್ ಕಲರ್ ಸ್ಯಾರಿಯಲ್ಲೇ ನೋಡಬೇಕು ಅಂತನೂ ಆಸೆ ಪಟ್ಟಿದ್ದೆ. ಅಪ್ಪ ಅಮ್ಮ ನನ್ಗೆ ಏನಾದ್ರೂ ಒಂದು ಮಾಡಬೇಕು, ನಮ್ಮಿಬ್ರಿಗೆ ಬ್ಲೆಸ್ಸಿಂಗ್ ಮಾಡಬೇಕು ಅನ್ನೋದಿತ್ತು. ಈ ಒಂದು ಟೈಮಲ್ಲಿ ಐ ಗೆಸ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ, ಥ್ಯಾಂಕ್ ಯು ಸೋ 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 ವೆರಿ ಮಚ್. ಆ ದಿವಸ ಮಾಡ್ಲಿಕ್ಕೆ ಆಗದನ್ನ ಇವತ್ತು ಈ ವೇದಿಕೆ ನಮಗೆ ಮಾಡಿಕೊಟ್ಟಿದೆ. ಅದಕ್ಕೆ ಇಲ್ಲಿ ಪ್ರೆಸೆಂಟ್ ಮಾಡಬೇಕಂತ ಒಂದು ಉಡುಗೊರೆ ತಂದಿದ್ದೇವೆ, ಅದನ್ನೀಗೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಪ್ಲೀಸ್ ಅವ್ರನ್ನ ನೋವಿಸಿದ್ದೀನಿ, ಎಲ್ಲೋ ಒಂದು ಕೊರಗು ನನ್ನಲ್ಲಿದೆ, ಅದು ಕಾಡ್ತಾ ಇದೆ ನನಗೆ ಅಂತ. ಕಾಮನ್ ಆಗಿ ಮದುವೆ ಆಗಂಗಿದ್ರೆ ಮಾವ ಅಳಿಯನ ಕಾಲು ತೊಳಿತಾರೆ, ಬಟ್ ನಾನು ಮಾಡಿರೋ ಒಂದು ಚಿಕ್ಕ ಪಾಪಕ್ಕೆ ನನ್ನ ಮಾವನ ಕಾಲು ನಾನು ತೊಳಿಬೇಕಂತ ಆಸೆ ಪಡ್ತೀನಿ ಮ್ಯಾಮ್. ಇವಾಗಲೂ ನಾನು ಚೆನ್ನಾಗಿ ನೋಡ್ಕೊತೀನಿ. ಆಯ್ತು. ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಜೀವನದಲ್ಲಿ ಒಂದು ಕಲ್ತ್ಕೊಂಡೆ ನಾನು. ಏನ್ ಸರ್? ಒಂದು ಕೆಟ್ಟ ಸಂದರ್ಭ ಒಳ್ಳೇದಕ್ಕೆ ಮುಹೂರ್ತ ಆಗುತ್ತೆ ಅಂತ. ವಾವ್, ತುಂಬಾ ಒಳ್ಳೆ ಮಾತನಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಮಗೆ ಸಂತೋಷ ಆಗಿದ್ದೇನೆಂದ್ರೆ ಮಾವ ಅತ್ತಿ ಬಂದರು, ಬಂದು ನೋಡಿ ಅವ್ರು ಪಾತ್ ಪೂಜೆ ಮಾಡಿದ್ನಲ್ಲ, ಇನ್ನೂ ಡಬಲ್ ಸಂತೋಷ ಆಯ್ತು ನಮಗೆ. ಅವ್ರು ಹೆಣ್ಣು ಕೊಟ್ಟು ಸೋತಿದ್ರು, ಇವನು ಗೆಲ್ಲಿಸ್ತಾ ಅವ್ರಿಗೆ, ನೀವು ಸೋಲು ಮಾಡಿ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾನೆ, ನಿಮ್ಮ ಸೇವೆ ಮಾಡ್ಕೊತಾನೆ ಇರ್ತೇನೆ. ಹೌದು, ಥ್ಯಾಂಕ್ ಯು ಥ್ಯಾಂಕ್ ಯು. ಆ್ಯಂಡ್ ಬೀಗ್ರೆ, ಮಂಜುಗೆ ನನಗೆ ನಿಜವಾಗ್ಲೂ ಕೈ ಮುಗಿಬೇಕು ಅನ್ನಿಸ್ತಾ ಇದೆ. ಸಾಮಾನ್ಯವಾಗಿ ಕಾಶಿ ಯಾತ್ರೆಗೆ ಗಂಡು ಹೋದಾಗ ನೀನು ಹಾಗೆ ಕಾಶಿ ಯಾತ್ರೆಗೆಲ್ಲ ಹೋಗ್ಬೇಡ, ಸನ್ಯಾಸಿ ಆಗ್ಬೇಡ, ಬಾ ನನ್ನ ಮಗಳನ್ನ ಕೊಡ್ತೀನಿ ಅಂತ ತಂದೆ ಕರ್ಕೊಂಡು ಬಂದು ಪಾದಪೂಜೆ ಮಾಡಿ ಅಳಿಯನಿಗೆ ಹೆಣ್ಣನ್ನ ಧಾರೆ ಎರೆದು ಕೊಡ್ತಾರೆ. ಆದ್ರೆ ತನ್ನಿಂದ ಎಲ್ಲೋ ಒಂದು ಲೋಪ ಆಗಿರಬಹುದು ಅನ್ನೋ ಕಾರಣಕ್ಕೆ ಮಾವನ ಕಾಲು ತೊಳೆದು ಆಶೀರ್ವಾದ ಪಡ್ಕೊಂಡಿದ್ದು ಬಹಳ ಶ್ರೇಷ್ಠ. ಅವರು ಈಗ ಅಪ್ಪ ಅಮ್ಮನ ಸ್ಥಾನನೇ ಅಲ್ವಾ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಮನಸ್ಸು ನೆರೆದಿದೆ. ಥ್ಯಾಂಕ್ ಯು ಮಂಜು, ಆಲ್ ದಿ ಬೆಸ್ಟ್ ಅನುಷಾ.
ಥ್ಯಾಂಕ್ ಯು. ದಾಂಪತ್ಯ ಅನ್ನುವಂತ ಸುಂದರವಾದ ನೆನಪಿನ ದೋಣಿಯಲ್ಲಿ ನಮ್ಮೆಲ್ಲ ಜೋಡಿಗಳು ಅವರ ಸಿಹಿಯಾದ ನೆನಪುಗಳನ್ನ ಸಂಭ್ರಮಿಸಿದ್ರು, ಭಾವುಕರಾದ್ರು. ಸೊ ಈ ಒಂದು ಸಂಭ್ರಮ ನಾಳಿನ ಸಂಚಿಕೆಯಲ್ಲಿ ಕೂಡ ಮುಂದುವರಿಯುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾರಿ ಇದು ಜೋಡಿ ನಂಬರ್ 1 ಸೀಸನ್ 2 ಮದುವೆ ದಿಬ್ಬಣ, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ, ಸದ್ಗುರು ಆಯುರ್ವೇದ, ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಅಂಡ್ ಐ ಲವ್ ಯು.